ನಮಸ್ಕಾರ. ಮಾಧ್ಯಮದ ಮಿತ್ರರಿಗೂ ಹಾಗೂ ನಿರ್ಮಾಪಕರಾದ ಸುಮಾ ಮೇಡಮ್ ಅವ್ರಿಗೂ ನಮ್ಮ ಪ್ರಥಮವಾಗಿ ದರ್ಶಕತ್ವ ನೀಡ್ತಿರುವ ಪರಮ್ ಗುಪ್ಪಿ ಸರ್ಗೆ ಎಲ್ಲರಿಗೂ ಒಳ್ಳೆ ಟೀಮ್ ಸೇರಿದೆ. ಒಳ್ಳೆ ಟೈಟಲ್ ಇದು. ಮತ್ತೆ ಮಳೆ ಹುಯ್ದಿದೆ, ಮಳೆ ಹುಯ್ದಿದೆ. ಶುಭಾರಂಭ. ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಳೆ ಹುಯ್ತಾ ಇದೆ. ಏನು ನಮ್ಮ ಸಿನಿ ಮಹಾಪ್ರೇಕ್ಷಕರಿದ್ದಾರಲ್ಲ, ಇತ್ತೀಚೆಗೆ ಬರ್ತಾನೆ ಇರಲಿಲ್ಲ. ಈಗೀಗ ಒಂದು ಮಾಧವ್ ಪಿಕ್ಚರಿಂದ ಚಿತ್ರಮಂದಿರಗಳು ತುಂಬ ತಿರುಗ್ತಾ ಇದ್ದಾವೆ. ಎಲ್ಲ ಆನ್ಲೈನಲ್ಲೇ ಬುಕ್ ಆಗಿದೆ. ಇತ್ತೀಚೆಗೆ ಒಂದು 10 ದಿನದಿಂದ ಎಲ್ಲೆಲ್ಲಿ ಹಾಕಿದ್ರು ಸೂಪ್ರಮ್ ಶೋ ಎಲ್ಲ ಹೌಸ್ಫುಲ್ಲು ಬುಕ್ ಮೈ ಶೋಲ್ಲೇ ಆಗ್ತಾಯಿದೆ. ಕೌಂಟ್ರಿಗೂ ಜನ ಬರ್ತಾಯಿಲ್ಲ, ಅಷ್ಟೊಂದು ಜನ ಬರ್ತಾಯಿದೆ. ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಳೆ ಸುರಿತಾ ಇದೆ, ಹುಯ್ತಾ ಇದೆ ಅಲ್ವಾ? ಮತ್ತೆ ಮಳೆ ಹುಯ್ತಾ ಇದೆ. ಆ ಚಿತ್ರ ತಂಡ ಏನು ಇವತ್ತು ಮತ್ತೆ ಹುಯ್ತಾ ಇದೆ ಮಳೆ. ಚಿತ್ರತಂಡಕ್ಕೂ ಹಾಗೂ ನಾಯಕರು ಇಲ್ಲೇ ಇದ್ದಾರೆ, ನಿರ್ಮಾಪಕರು. ನಮ್ಮ ಮೊದಲನೇದಾಗಿ ನಮ್ಮ ಪರಮ್ ಗುಬ್ಬಿ ಅವ್ರಿಗೆ ಇದರಲ್ಲಿ ಒಳ್ಳೆ ಹೆಸರು, ನಿರ್ಮಾಪಕರಿಗೆ ದುಡ್ಡು ತರಲಿ ಅಂತೇಳಿ ನಾವು ಹಚ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ಹಾಗೂ ನಮ್ಮ ಸಿನಿಮಾ ಅಂದ ತಕ್ಷಣ ಸಿನಿಮಾ ದಿಗ್ಗಜರು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಅವರಿಗೂ ಚಿತ್ರತಂಡಕ್ಕೂ ವಂದನೆಗಳನ್ನು ತಿಳಿಸ್ತಾ, ಮತ್ತೆ ಮಳೆ ಹುಯ್ಯುತ್ತದೆ. ಮಳೆ ಅಂದ ತಕ್ಷಣ ಯಾವ ಸಿನಿಮಾಗಳು ಅತಿಯಾಗಿ ಮಳೆಯನ್ನು ತೋರಿಸಿದಂಥ ಸಿನಿಮಾಗಳು ಹೆಚ್ಚು ಸಕ್ಸಸ್ ಆಗಿದೆ ಅಂತ ನನ್ನ ಅನಿಸಿಕೆ. ಆಲ್ಮೋಸ್ಟ್ ಸಿನಿಮಾಗಳು ಸಕ್ಸಸ್ ಆಗಿದೆ. ಒಂದು. ಎರಡನೇದಾಗಿ ಮಳೆ ಅಂದಾಗ ನಮಗೆ ಫಸ್ಟ್ ನೆನಪಾಗೋದು ಕರಾವಳಿ ಮತ್ತು ಮಲೆನಾಡು. ನನಗೆ ಈ ಕಥೆಯನ್ನು ಪರಮ್ ಗುಬ್ಬಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದಾಗ ಒಂದ್ಸರಿ ಆಶ್ಚರ್ಯನೂ ಆಯಿತು. ಯಾಕೆಂದರೆ ಪರಮ್ ಗುಬ್ಬಿಯವರು ಒಬ್ಬ ಬರಹಗಾರ. ಇಡೀ ಚಿತ್ರರಂಗದ 1921ರಿಂದ ಇವತ್ತಿನವರೆಗಿನ ಮೂಕಿ ಚಿತ್ರಗಳಿಂದ ಟಾಕಿ ಚಿತ್ರ ಆದಿಯಾಗಿ ಇಲ್ಲಿವರೆಗಿನ ಏನು ಚಿತ್ರರಂಗದ ಸಂಪೂರ್ಣ ವಿವರಗಳು ಬೇಕಾದರೆ ನಮಗೆ ಪರಮ್ ಗುಬ್ಬಿಯವರ ಹತ್ರ ಅದು ಭಂಡಾರನೇ ಇದೆ. ಅದನ್ನು ಕ್ರೋಢೀಕರಣ ಮಾಡ್ಕೊಂಡಿದ್ದಾರೆ. ಅಂಥವರು ತಾನೇ ಸ್ವತಃ ಚಿತ್ರ ನಿರ್ದೇಶನ ಮಾಡುವಾಗ ಒಂದು ಸ್ವತಃ ಕಥೆಯನ್ನು ಅವರೇ ರೆಡಿ ಮಾಡ್ಬೋದಿತ್ತು. ಆದರೆ ಅವರು ಸದಾಶಿವ ಅವರ ಕಥೆಯನ್ನು ಆಧರಿಸಿ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಇದು ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾನೇ ಮಾಡಬೇಕು, ನಾನೇ ನೋಡಬೇಕು ಅನ್ನೋದಲ್ಲ, ಇನ್ನೊಬ್ಬರ ಕಥೆಯನ್ನು ತೆಗೆದುಕೊಂಡು ಆ ಕಥೆಗೆ ಯಾವ ಥರ ಅವರೊಂದು ಟ್ರೀಟ್ಮೆಂಟ್ ಮಾಡಿದ್ರೆ ಗೊತ್ತಿಲ್ಲ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಒಂದು ಒಳ್ಳೆಯ ಬೆಳವಣಿಗೆ. ಅಷ್ಟೇ ಅಲ್ಲ, ಸದಾಶಿವ ಅವರ ಕಥೆಯನ್ನು ಅವರು ಸಿನಿಮಾವನ್ನಾಗಿ ಮಾಡ್ತಾ ಇರಬೇಕಾದ್ರೆ ಒಬ್ಬ ಲೇಖಕನಿಗೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಅವರಿಗೆ ತಲುಪಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ಕೇಳಲ್ಪಟ್ಟಿದ್ದೀನಿ. ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಅವರು ಇಲ್ಲದಿರೋದ್ರಿಂದ ಅವರ ಫ್ಯಾಮಿಲಿ ಅವರು ಯಾರಿಗೂ ಇವರಿಗೆ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅವರ ಫ್ಯಾಮಿಲಿಯ ಹುಡುಕಾಟದಲ್ಲಿ ಅವರು ಯಾರು ಇಲ್ಲ ಅಂತ ಗೊತ್ತಾದಾಗ ಅವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಬ್ಬ ಸದಾಶಿವ ಅವರ ಒಂದು ಲೇಖಕರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಇವರಲ್ಲಿ ಹೋಗಿ ಅದರೊಂದು 7 ಗಂಟೆ ಥರ ಇಟ್ಟು ಅದನ್ನೊಂದು ಪ್ಲ್ಯಾನ್ ಮಾಡಿದ್ದ ಯೋಜನೆ ಇದೆಯಲ್ಲ, ಅದಂತೂ ಸೂಪಪ್ಪು. ಈ ಥರ ಯೋಜನೆಗಳು ನಮ್ಮ ಚಿತ್ರರಂಗದಲ್ಲಿ ಹೆಚ್ಚಿನ ನಿರ್ಮಾಪಕರಿಗೆ ಅದು ಮೂಡಲಿ, ಇನ್ನಷ್ಟು ಲೇಖಕರನ್ನ ಬೆಳೆಸಲಿ ಅನ್ನೋದು ನನ್ನ ವಿನಂತಿ. ಜೊತೆಗೆ ಪರಮ್ ಗುಬ್ಬಿ ನಾನು ಸಿನಿಮಾ ನಿಮಗೆ ಯಾಕೆಂದರೆ ಮಾಧ್ಯಮದವ್ರಿಗೆ ಸಿನಿಮಾದ ಬಗ್ಗೆ ಫೀಡ್ಬ್ಯಾಕ್ ಬೇಕಾಗುತ್ತೆ. ನಾನು ಬಾಕಿ ವಿಷಯ ನಾನೇ ಟೈಮ್ ವೇಸ್ಟ್ ಮಾಡಿದ್ರೆ ಕಷ್ಟ. ಆದರೂ ಕೂಡ ಪರಮ್ ಗುಬ್ಬಿ ಅಂತ ಒಬ್ಬ ಬರಹಗಾರ, ಅವರು
ಇಂಥ ಒಂದು ಸಿನಿಮಾಗೆ ಕೈ ಹಾಕಿ ಸಿನಿಮಾವನ್ನು ಮಾಡಿದ್ದಾರೆ. ಹಾಗೆ ಚಿತ್ರದ ನಿರ್ಮಾಪಕರಿಗೂ ಆಮೇಲೆ ನಿರ್ದೇಶಕರಿಗೂ ಚಿತ್ರತಂಡಕ್ಕೂ ಶುಭವಾಗಲಿ. ಆದಷ್ಟು ಬೇಗ ಚಿತ್ರವನ್ನು ನಾವು ನೋಡುವಂತಾಗಲಿ. ಎಲ್ಲರ ಆಶೀರ್ವಾದ ಚಿತ್ರದ ಮೇಲೆ ಇರಲಿ. ಒಂದು ಸಾಹಿತ್ಯ ಕೃಷಿಯಲ್ಲಿ ಅದನ್ನು ಸಕ್ಸಸ್ ಮಾಡೋಕ್ಕೆ ಹೊರಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬಹಳ ಧನ್ಯವಾದಗಳು. ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ, ಈ ಚಿತ್ರದಲ್ಲಿ ಹಲವಾರು ವಿಶೇಷತೆಗಳಿದ್ದಾವೆ. ಒಂದು ವಿಶೇಷತೆಯನ್ನು ಆಲ್ರೆಡಿ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹೇಳಿಬಿಟ್ರು. ಅದನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡು ಬಂದಿದ್ದೆ, ಅವ್ರು ಹೇಳಿದ್ದಾರೆ. ಹೀಗಾಗಿ ಅದನ್ನು ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಎರಡು ವಿಶೇಷತೆ ಏನಪ್ಪ ಅಂದರೆ, ಭಾಳ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಬ್ಬ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿ, ಅಂದರೆ ಸರಿಸುಮಾರು 25 ವರ್ಷಗಳ ಕಾಲ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದಂತಹ ನಮ್ಮ ಗಂಗಾಧರ್ ಅವರು ಎಲ್ಲಿದ್ದಾರೆ? ಓಕೆ, ಗಂಗಾಧರ್ ಅವರು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ಅವರು ಚಿತ್ರವನ್ನು ಮಾಡಿರ್ತಕ್ಕಂಥದ್ದು. ಬಂದ್ರಿ ಗಂಗಾಧರ್, ಈಗ ತಮ್ಮ ವಿಚಾರ ಹೇಳಿದೆ, ತಾವು ಹೊರಗಡೆ ಇದ್ರಿ. 25 ವರ್ಷ ಆಯ್ತಾ? 25 ವರ್ಷಗಳ ಕಾಲ ಸತತವಾಗಿ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದು ನಮ್ಮ ಧರ್ಮಪತ್ನಿಯ ಹೆಸರಿನಲ್ಲಿ ಚಿತ್ರ ನಿರ್ಮಿಸ್ತಾ ಇರೋದು ಒಂದು ವಿಶೇಷತೆ. ಎರಡನೇದು ಪರಮ ಗುಬ್ಬಿ ಅವರು ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹೇಳಿದಾಗೆ ಒಂಥರ ಆಧುನಿಕ ಇದು ಎನ್ಸೈಕ್ಲೋಪೀಡಿಯಾ. ಚಿತ್ರರಂಗದ ಯಾವುದೇ ವಿಚಾರಗಳು ಮೂಕೆಯಿಂದ ಟಾಕಿ ತನಕ ನಮಗೆ ಚಿತ್ರರಂಗದ ಸಮಸ್ಯೆಗಳು ಬಂದಾಗ ಅಥವಾ ಯಾವುದಾನ ಡಿಬೇಟ್ಗಳಿಗೆ ಹೋಗುವಾಗ ಎಲ್ಲನ ಪತ್ರಕರ್ತರ ಮುಂದೆ ಕೂತ್ಕೊಂಡು ಕೆಲವು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮನ್ನು ಬಿಡೋಲ್ಲ ನೀವು. ಅದಕ್ಕೆ ಏನು ಕೇಳ್ತೀನಿ ಅಂತ ಆ್ಯಂಟಿಸಿಪೇಟರ್ ಬೇಲ್ ತಗೊಂಡು ಇವ್ರ ಹತ್ರ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ನಾನು ಬಂದಿದ್ದೀನಿ. ಬೇರೆಯವ್ರು ಬಂದವರೆಲ್ಲೋ ನನಗೆ ಗೊತ್ತಿಲ್ಲ ಅಲ್ವಾ? ಎಲ್ಲರೂ ಬಂದವರಾ? ಓಕೆ ಅಧ್ಯಕ್ಷ, ನೀವು ಹಾಂ, ಓಕೆ. ಅಂದರೆ ನಾನು ಹೇಳ್ಕೊಂಡೆ, ನೀವು ಯಾರು ಹೇಳ್ಕೊಂಡಿರ ಇರಲಿ, ನೋ ಪ್ರಾಬ್ಲಮ್, ನೀವು ಹೇಳ್ಕೊಂಡಿದ್ದೀರಾ. ಆ ಥರ ಅಂದರೆ ಎಲ್ಲ ಒಳ ಹೊಕ್ಕುಗಳನ್ನು ಮತ್ತು ನಾವು ಹುಟ್ಟೋದಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನು ಆಯಾಯ ಡೇಟು, ಆಯಾಯ ವರ್ಷ, ಆಯಾಯ ತಿಂಗಳುಗಳ ಸಮೇತ ಹೇಳ್ತಕ್ಕ. ರಾತ್ರಿ 3 ಗಂಟೆಗೆ ಫೋನ್ ಮಾಡಿ ಕೇಳಿದ್ರು ಹೇಳ್ತಾರೆ. ಒಂದು ದಿವಸ ನಾನು 1:30 ಫೋನ್ ಮಾಡಿದ್ದೀನಿ ನೈಟು. 1:30-2 ಗಂಟೆಯಲ್ಲಿ ನಾನು ಊರಿಂದ ಬರ್ತಾ ಇದ್ದೆ. ನಾಳೆ ಬೆಳಿಗ್ಗೆ ಹಿಂಗಿದೆ, ಸ್ವಲ್ಪ ದಯವಿಟ್ಟು ಅದು ಸ್ವಲ್ಪ ಡಿಟೇಲ್ ಬೇಕು ಅಂತೆ. ಟಪ ಹೇಳ್ಬಿಟ್ರು. ಗುರು ಇನ್ನೂ ಮಲಗಿಲ್ವ ನೀವು? ಪೇಪರ್ ಇಟ್ಕೊಂಡು ಓದ್ಕೊಂತಿದ್ರು ಅಂದೆ. ಇಲ್ಲ ಮಲಗಿದ್ದೆ ಸರ್ ಅಂದರು. ಮತ್ತು ಹಿಂಗೆ ಇಟ್ಟತ್ತಲ್ಲಿ ಹೇಳಿದ್ರು, ಹಿಂಗೆ ಹೇಳ್ತಾ ಇದೆಯಲ್ಲ ಗುರು ಅಂದೆ. ನಾನು ಇರೋದೇ ಹಂಗೆ ಅಂದರು. ಅವತ್ತು ಅವ್ರ ಬಗ್ಗೆ ಏನು ಅನ್ನೋದು ನನಗೆ ಗೊತ್ತಾಯಿತು. ಇನ್ನು ತಾಂತ್ರಿಕ ವರ್ಗದವರು ಮತ್ತು ಇವರ ಒಂದು ಪರಂ ಗುಬ್ಬಿ ಅವ್ರನ್ನ ನಾವು ಒಂದು ಪ್ರಾಜೆಕ್ಟ್ಗೋಸ್ಕರ ಕರೆದಿದ್ವಿ. ಒಂದು ಇತಿಹಾಸದ ಪುಸ್ತಕದ ಬಗ್ಗೆ ನಿಮ್ಮ ಸಲಹೆ ಬೇಕು ಅಂತ. ಅವರು ಎಷ್ಟು ದೊಡ್ಡ ಗುಣ ಅವ್ರದ್ದು ಅಂದರೆ, ಸರ್ ನಾನು ಏನೇ ಆಗಿದ್ರು ಪರಂ ಗುಬ್ಬಿ ನಾನೊಬ್ಬ ಇದು ಮಾಡ್ಕೊಂಡಿದ್ದೀನಿ, ಓಕೆ, ಬಟ್ ಪತ್ರಕರ್ತರಲ್ಲೇ ಭಾಳಷ್ಟು ಜನ ನುರಿತರಿದ್ದಾರೆ, ಅಂಥವ್ರನ್ನ ನೀವು ಇಟ್ಕೊಂಡು ಇನ್ನೂ ಹೆಚ್ಚಿಗೆ ನನಗಿನ್ನ ನುರಿತರಿದ್ದಾರೆ ಅಂದ್ರಲ್ಲ. ನನಗದು ಭಾಳ ಆಶ್ಚರ್ಯ ಆಗ್ಬಿಡ್ತು. ಏನು ಪರಂ ಹಿಂಗೆ ಹೇಳ್ತೀನಿ ಅಂತ. ಇಲ್ಲ, ನಾನು ಬ್ಯಾಕ್ ಡ್ರಾಪಲ್ಲಿ ಇರ್ತೀನಿ, ಬಟ್ ನೀವು ಯಾರನ್ನ ಸ್ವಲ್ಪ ಗೊತ್ತಿರೋರನ್ನ ಮುಂದೆ ಇಟ್ಕೊಂಡು ಹ್ಯಾಂಡ್ಲ್ ಮಾಡಿ ಸರ್ ಅನ್ನೋ ಮಾತಂದರು. ಅದು ಅವರ ದೊಡ್ಡ ಗುಣವನ್ನು ನಾವು ನೋಡ್ದಂಗೆ ಆಯಿತು. ಜೊತೆಯಲ್ಲಿ ಇಬ್ಬರು ಹೀರೋಯಿನ್ಗಳು ಅಂದರೆ, ನಾನು ಟೀಸರು ನೋಡಿಲ್ಲ, ಏನೂ ನೋಡಿಲ್ಲ. ಬ್ರದರ್ಸ್, ಆಲ್ ದಿ ಬೆಸ್ಟ್ ಅಮ್ಮ, ಒಳ್ಳೇದಾಗ್ಲಮ್ಮ, ನಿಮಗೆಲ್ರಿಗೂ ಒಳ್ಳೇದಾಗಲಿ. ಅದು ಯಾಕಂದರೆ ಚಿತ್ರರಂಗದ 25 ವರ್ಷಗಳ ಕಾಲ ತಮ್ಮ ಹನಿಯನ್ನು ಸುರಿಸಿ, ಅಂದರೆ ಬೆವರಿನ ಹನಿಯ ಹಣ ಅದು ಅಲ್ವರಾ. ಸೊ ಅವರ ಈ ಚಿತ್ರ ಬಿಡುಗಡೆ ಆಗೋ ತನಕನೂ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಬಂಡವಾಳ ಹಾಕಿದರೆ ಎಷ್ಟು ತಲೆ ಕೆಡಿಸ್ಕೋಬೇಕೋ ಅಷ್ಟನ್ನು ತಲೆ ಕೆಡಿಸ್ಕೊಂಡು ಚಿತ್ರ ಬಿಡುಗಡೆ ಆಗೋ ತನಕ ಚಿತ್ರರಂಗದ ಜೊತೆಯಲ್ಲಿ, ಅಂದರೆ ಚಿತ್ರತಂಡದ ಜೊತೆಯಲ್ಲಿ ಇರಿ ಅಂಥೇಳಿ ನಾನು. ಪಾಪ ಇರ್ತಾರೆ, ಇರಲೇಬೇಕಲ್ವಾ? ಇರಲೇಬೇಕು, ಇದಾರಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ಇಲ್ಲ ಅಂದರೆ ಇರ್ರಿ ಅಂತ ಕೇಳ್ಕೊತಾ ಇದ್ದೀನಿ. ಮುಂದಕ್ಕೆ ಈ ಚಿತ್ರ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮತ್ತೆ ಮಳೆ ಹುಯ್ಯುತ್ತಿದೆ. ಮುಂಗಾರು ಮಳೆ ಬಂದೋಯ್ತು ಅವಾಗ ಅಲ್ವಾ? ಈಗ ಮತ್ತೆ ಮಳೆ ಹುಯ್ತಾ ಇದೆ, ಮತ್ತೆ ಮುಂಗಾರು ಮಳೆನೂ ಬಂದೋಯ್ತು. ಸೊ ಮತ್ತೆ ಮಳೆ ಹುಯ್ಯುತ್ತಿದೆ ಅಂತ ಹೇಳಿದರೆ, ಅವು ಎರಡು ಸಿನಿಮಾಗಳನ್ನು ಮೀರಿ ನಿಮ್ಮ ಚಿತ್ರ ಹೆಚ್ಚಿನ ಗಳಿಕೆಯನ್ನು ಗಳಿಸಲಿ, ಹಾಗೇನೇ ಒಂದು ಒಳ್ಳೆಯ ಹೆಸರನ್ನು ಕೂಡ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲದೇ ಇರೋ ವ್ಯಕ್ತಿರು ಅವ್ರು ಯಾರು ಸಂಬಂಧಪಟ್ಟಿರೋ ಅದು ಆಮೇಲೆ ಪ್ರಾಮಾಣಿಕವಾಗಿ ಅದನ್ನು ಹೇಳಿಕೊಂಡು ಮಾಡೋದಿದೆಯಲ್ಲ. ನಾಳೆ ದಿವಸ ಯಾರು ಬಂದು ನಿಮ್ಮನ್ನು ಕೇಳಕ್ಕೆ ಪವರ್ಸ್ ಇರಲ್ಲ.
ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಬಿಡೋ ಗೊತ್ತಿಲ್ಲ. ಒಂದು ಸಿನಿಮಾ ವಿಚಾರದಲ್ಲಿ, ದಂಡುಪಾಳ್ಯ ವಿಚಾರದಲ್ಲಿ ಕೋರ್ಟ್ ಮೆಟ್ಲು ಹತ್ಕೊಂತು. ಅದಕ್ಕೊಬ್ಬರು ದೊಡ್ಡ ಮನುಷ್ಯರು ಒಬ್ಬರು ಬಂದಿದ್ರು ಮೈಸೂರಿಂದ ನನ್ನ ಹತ್ರ. ಸರ್, ನಾನು ಬುಕ್ ಬರೆದಿದ್ದೀನಿ, ನನ್ನ ಪರ್ಮಿಷನ್ನೇ ತಗೊಂಡಿಲ್ಲ ಇವರು ಅಂತ. ನಾನು ಕೇಳಿದೆ, ನೀವು ಬುಕ್ ಬರೆದಿದ್ದೀರಪ್ಪ, ಅವ್ರು ಸಿನಿಮಾ ಮಾಡೋರೆ, ಇಷ್ಟೇ ಡಿಫ್ರೆನ್ಸ್ ಇರೋದು, ಆಯಾಮ ಬೇರೆ ಅಷ್ಟೇ, ಬಟ್ ಬೇರೆ ಏನಿಲ್ಲ. ಸಾರ್, ನಾನು ಬುಕ್ ನೋಡ್ಬಿಟ್ಟೆ ಅವ್ರು ಬರೆದಿದ್ದು. ಹೌದು, ಸರಿ. ಅಂದರೆ ನಿನ್ನ ಲೆಕ್ಕದಲ್ಲಿ ಏನು, ನೀನು ಬುಕ್ ಬರೆದಾದ್ಮೇಲೆ ದಂಡುಪಾಳ್ಯ ಗ್ಯಾಂಗ್ ಉಟ್ಕೊಂತ, ಅಥವಾ ದಂಡುಪಾಳ್ಯ ಗ್ಯಾಂಗ್ ಉಟ್ಕೊಂಡಿದ್ದು ನೋಡಿ ನೀನು ಬುಕ್ ಬರದ ಅಂದೆ. ಸರ್, ದಂಡುಪಾಳ್ಯ ಉಟ್ಕೊಂಡಿದ್ದು ನೋಡಿ ನಾನು ಬರೆದೆ. ಮತ್ತು ಹಂಗಾರೆ ಅವ್ರು ರೈಟ್ಸ್ ತಗೊಂಡಿದ್ದ ನೀನು, ಬಿಡಪ್ಪ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಪಾಪ ಅವ್ನು ಇವತ್ತಿಲ್ಲ, ತೀರ್ಕೊಂಡಿದ್ದಾರೆ ಮೈಸೂರಿನವರು. ಅವರು ಅಲ್ಲಿ ಕಾರ್ಯನಿರತ ಪತ್ರಕರ್ತರು ಸಂಘದ ಅಧ್ಯಕ್ಷರಾಗಿದ್ದರಂತೆ. ಆಮೇಲೆ ಏನೋ ಆಯಿತು, ಶ್ರೀನಿವಾಸ್ ಅಂತಲೇ ಯಾರು. ಅದು ಆ ಥರದ ವ್ಯವಸ್ಥೆಗಳು ಇವತ್ತು ಈಗ ನಡೀತಾ ಇದ್ದಾವೆ. ಅಂಥದ್ರಲ್ಲಿ ಪರಮ್ ಗುಬ್ಬಿಯವರು ತುಂಬ ನನಗೆ ಡಿಫ್ರೆಂಟಾಗಿ ಕಾಣಿಸಿದ್ರು. ಆ ವಿಚಾರ, ಅದೊಂದು ಪರ್ಟಿಕ್ಯುಲರ್ಗೆ ಅದೊಂದು ವಿಚಾರವನ್ನೇ ಹೇಳಬೇಕು ಅಂತ ಬಂದಿದ್ದೆ. ಆದರೆ ನಮ್ಮ ಅಧ್ಯಕ್ಷ ಹೇಳಿದ್ರಿಂದ ನಾನು ತಿರುಗಿ ಅದನ್ನು ರಿಪೀಟ್ ಮಾಡೋದು ಬೇಡ ಅಂತ ಇದ್ದೆ. ಒಳ್ಳೆಯದಾಯಿತು. ನನಗೆ ಈ ಥರದ ಒಂದು ಸಾಹಿತ್ಯದ ಅಭಿರುಚಿ ಇರ್ತಕ್ಕಂಥವ್ರು, ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಅವ್ರದ್ದೇ ಆದಂಥ ಗೌರವವನ್ನು ಕೊಡ್ತಕ್ಕಂಥವ್ರು ಏನಿದ್ದಾರೆ, ಈ ಥರದ ವ್ಯಕ್ತಿಗಳು ಇನ್ನೊಂದಷ್ಟು ಜನ ಮತ್ತೆ ಹುಟ್ಟಬೇಕು, ಅಥವಾ ಆ ಥರದ್ದು ಯಾವ್ದಾನ ಮನೋಭಾವನೆಗಳನ್ನ ನೋಡಬೇಕು ಅಂದರೆ ಇವ್ರನ್ನ ಅನುಸರಿಸಬೇಕು, ಇವ್ರನ್ನ ಅನುಕರಣೆ ಮಾಡಬೇಕು ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಉಮೇಶ್ ಸರ್ ಮಾತಾಡ್ಬೇಕಾದ್ರೆ ಪ್ರತಿ ಸತಿನೂ ಏನೋ ಒಂದು ಆಫ್ ದ ಕ್ಯಾಮ್ರಾ ಅಥವಾ ಆಫ್ ದ ರೆಕಾರ್ಡ್ ವಿಷಯಗಳು ಗೊತ್ತಾಗ್ತಾ ಇರುತ್ತೆ. ಈ ಸೈನು ತುಂಬ ಈಗ ನಮ್ಮ ನಿರ್ದೇಶಕರ ಮಾತನ್ನ ಕೇಳ್ಬಿಡೋಣ ಸರ್. ಪರಮ್ ಸರ್, ಜೀವರ ಕಾದಂಬರಿಯಾದ ಸಣ್ಣ ಕಥೆಯನ್ನು ಮತ್ತೆ ಮಳೆ ಹೋಯ್ತಿದೆ, ಕಥೆ ಹೆಸರೇ ಅದಿರೋದ್ರಿಂದ ಟೈಟಲ್ ಕೂಡ ಅದನ್ನೇ ಇಟ್ಟಿದ್ದೀವಿ. ಕೆ ಸದಾಶಿವ ಅಂತೇಳಿ ಕಥೆಗಾರರು. ಇಲ್ಲಿ ಬಂದು 2 ಜೋಡಿಗಳಿದ್ದಾರೆ. ಒಂದು ಕಾಲಘಟ್ಟದಲ್ಲಿ ಒಂದು ಜೋಡಿ, ಮತ್ತೊಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಇದೆ. ಸೊ ಏನಾಗುತ್ತೆ, ಮೊದಲ ಜೋಡಿ ಅವರು ಜೊತೆಗೆ ಸೇರೋದಿಲ್ಲ, ಪ್ರೀತಿ ಫೇಲರ್ ಆಗುತ್ತೆ. 2ನೇ ಜೋಡಿ ಒಂದಾಗ್ತಾರೆ. ಸೊ ಆ ಕಥೆ ಇಟ್ಕೊಂಡು ಈ ಸಿನಿಮಾವನ್ನು ಕಥೆಗೆ ಪೂರಕವಾಗಿ ಏನು ಬೇಕೋ ಮಾಡಿದ್ದೀವಿ. ಪುನರ್ಜನ್ಮದ ಕಥೆ ಇಲ್ಲ. ಒಂದು ಕ್ಯಾರೆಕ್ಟ್ರು 1980 ಬರುವಂಥದ್ದು ಇಸ್ವಿಯಲ್ಲಿ, ಇನ್ನೊಂದು 2000 ಇಸ್ವಿಯಲ್ಲಿ ಬರುವಂಥ ಕತೆ. ಆ ಪ್ರೇಮಿಯ ಮಗಳು ಏನಿದ್ದಾಳೆ, ಅವಳು ಈ ಕಾಲೇಜ್ಗೆ ಓದಕ್ಕೆ ಬಂದಾಗ ಈತ ವಿರಹಿಯಾಗಿರ್ತಾನೆ. ಆ ಹುಡುಗಿ ನೋಡಿದಾಗ ತನ್ನ ಮಗಳನ್ನೇ ನೋಡಿದಷ್ಟು ಸಂತೋಷ ಪಡ್ತಾನೆ. ಆ ಕಥೆಯ ಮೇಲೆ ಹೋಗುತ್ತೆ ಕಥೆ. ಇಲ್ಲ, ನಮಗೆ ಇದು ಏನಾಯಿತು, ಈ ಕತೆ ನಾವು ಮೊದಲು ಒಂದು 2-3 ಅವ್ರದ್ದು ಕತೆಗಳಲ್ಲಿ ಒಳ್ಳೆ ಪ್ರಶಸ್ತಿ ಬಂದಿತ್ತು. ಹೌದು, ರಾಮನ ಸವಾರಿ ಇರ್ಬೋದು, ಅಥವಾ ಮತ್ತೊಂದು ಕತೆ ಯಾವುದು, ನಲ್ಲಿಯಲ್ಲಿ ನೀರು ಬಂತು ಇತ್ತು ಕತೆಗಳು. ಈ ಕತೆ ಮಾಡಲಿಕ್ಕೆ ನನಗೆ ಮೂಲ ಪ್ರೇರಣೆ ಬಂತು ನರೇಂದ್ರ ಬಾಬು ಅವರು ನನಗೆ ಇದಕ್ಕೆ ಪ್ರೇರಣೆ. ಅಲ್ಲ, ಇವರು ನಮ್ಮ ನಿರ್ದೇಶಕರು, ಸಂತೆಯಲ್ಲಿ ನಿಂತ ಕಬೇಡಿ ಮಾಡಿದಂಥವ್ರು. ಅವರು ಇದಕ್ಕೆ ಮೂಲ ಪ್ರೇರಕರು. ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅವರು ನನಗೆ ಎಂಟು ಕೊಟ್ಟರು. ಅಲ್ಲಿಂದ ನಾನು ಕತೆ ಹುಡುಕೊಂಡು ಹೊರಟಾಗ ನನಗೆ ರವೀಂದ್ರ ವಂಶಿಯವರು ಈ ಕಥೆಯ ಭಾಗವನ್ನು ಎತ್ತಿಕೊಟ್ರು. ಆಮೇಲೆ ಹಲವಾರು ಕಡೆ ಮೈಸೂರಲ್ಲಿ ಹೋಗಿ ಅದಕ್ಕೆ ನಾವು ರೈಟ್ಸ್ ಎಲ್ಲ ಹುಡುಕ್ತೋ, ಭಾಳಷ್ಟು ಕಡೆ ಓಡಾಡ್ದೋ. ಆಗ ಅವ್ರ ಮನೆಯವ್ರು ಯಾರೂ ನಮ್ಗೆ ಸಿಗಲಿಲ್ಲ. ಅವ್ರ ಮನೆಯವರೆಲ್ಲ ಕಾಲ ಆಗ್ಬಿಟ್ಟಿದ್ದಾರೆ. ಕರೋನಾ ಟೈಮ್ನಲ್ಲಿ ಅವ್ರ ಮಿಸ್ಸಸ್ ಕೂಡ ತೀರೋಗಿದ್ರು. ಹಾಗಾಗಿ ನಾವು ಮೈಸೂರೆಲ್ಲ ತುಂಬ ಓಡಾಡಿ ಅವ್ರ ಬಗ್ಗೆ ಎಲ್ಲ ನೋಡ್ದೋ, ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಈ ಕಥೆಯನ್ನು ತಗೊಂಡು ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇವ್ರ ಹೆಸರಲ್ಲಿ ಒಂದು ದತ್ತಿ ಹಣ ಇಡೋಣ ಅಂತೇಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನು ನಾವು ಭೇಟಿ ಮಾಡಿದೋ. ಆ ಸಂಪರ್ಕ ಮಾಡಿದಾಗ ಅವರು ಈ ಆಲೋಚನೆ ಚೆನ್ನಾಗಿದೆ, ಮತ್ತು ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಾಹಿತ್ಯ ಪರಿಷತ್ಗೆ ಯಾಕೆ ಒಂದು ಕೊಂಡಿ ಬೆಸಿಬಾರ್ದಿದ್ದು ಅಂದ್ಬಿಟ್ಟು ನಮ್ಮ ನಿರ್ಮಾಪಕರಲ್ಲಿ ಹೇಳಿದಾಗ ನಿರ್ಮಾಪಕರು ಇಲ್ಲ, ಇದು ಭಾಳ ಚೆನ್ನಾಗಿದೆ, ಇಲ್ಲ ಎಲ್ಲ ತೀರೋಗಿದ್ದಾರೆ. ಒಬ್ಬರು ಮಗಳು ಅಮೇರಿಕಾದಲ್ಲಿದ್ದಾರೆ, ಸುಜಾತ. ಅವರು ನೀವು ಮಾಡಿ, ನಮ್ದು ಏನು ಅಭ್ಯಂತರ, ನಮ್ಮ ತಂದೆ ಹೆಸರು ನೀವು ಪ್ರಶಸ್ತಿ ಕೊಡೋದ್ರಿಂದ ನಮ್ಗೆ ಭಾಳ ಸಂತೋಷ ಆಗುತ್ತೆ, ನೀವು ಮಾಡಿ ತುಂಬ ಒಳ್ಳೆಯದು, ನಮಗೆ ನಾವು ಅಮೇರಿಕಾದಲ್ಲಿದ್ದೀವಿ ಅಂತೇಳಿ ಹೇಳಿದ್ರು. ಆ ನಂಬರ್ ನೋಡ್ಲಿಕ್ಕೆ ತೆಗೆದೆ. ನಾನು ತೆಗೆದು ಅವ್ರ ಮಗಳನ್ನು ಪರ್ಮಿಷನ್ ಕೇಳಿದೆ. ಅವರಿಲ್ಲ, ನೀವು ಮಾಡಿ ಅಂತ ಹೇಳಿದ್ರು. ಸಾಹಿತ್ಯ ಪರಿಷತ್ತಲ್ಲಿ ಅವತ್ತೇ ನಾವು ನಮ್ಮ ನಿರ್ಮಾಪಕರು ಇದನ್ನು ನಾವು ಇದು ಮಾಡೋದು ಬೇಡ ಸರ್, ಇದನ್ನು ಏನಾದರೂ ಒಂದು ಹೊಸತನ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾವು ಹಣ ತೊಗೊಂಡೋಗಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಜೊತೆ ಮಾತಾಡಿದೆವು. ಅದನ್ನು ಸಾಹಿತ್ಯ ಪರಿಷತ್ ದತ್ತಿ ಇಟ್ಟು ಮುಂದಿನ ದಿನಗಳಲ್ಲಿ ಯುವ ಪ್ರತಿಭೆಗಳು ಯಾರೇ ಬಂದರು, ನವ್ಯ ಕವಿಗಳಿರ್ಬೋದು, ಅಂಥವ್ರಿಗೆ ಪ್ರಶಸ್ತಿ ಸಿಗಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಪ್ರತಿ ವರ್ಷ ಅದು ಮಾಡೋಣ ಅಂತ ಇದನ್ನು ಅಲ್ಲಿಟ್ಬಿಟ್ಟು ಈ ಕಥೆಯನ್ನು ತಗೊಂಡು
ನಾವು ಇಬ್ಬರು ಡಿಸ್ಕಸ್ ಮಾಡಿ ತುಂಬ ದಿವಸ ಈ ಕತೆ ಚಿತ್ರಕಥೆ ಬಗ್ಗೆ ಯೋಚನೆ ಮಾಡಿ ಸಾಧಾರಣ ಒಂದು 2 ವರ್ಷ ಈ ಕತೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು. ನೀಟಾಗಿ ಇದಕ್ಕೆ ನನಗೆ ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯವನ್ನು ಮಾಡೋದ್ರ ಜೊತೆಗೆ ನನಗೆ ಹಲವಾರು ಟಿಪ್ಸ್ ಕೊಟ್ಟಿದ್ದು ನಮ್ಮ ನರೇಂದ್ರ ಬಾಬು ಅವರು. ಸಂಭಾಷಣೆ ನರೇಂದ್ರ ಬಾಬು ಅವರೇ, ಚಿತ್ರಕಥೆ, ಸಂಭಾಷಣೆ ಮತ್ತು ಸಾಹಿತ್ಯ. ಸಾಹಿತ್ಯ ಪರಿಷತ್ನಲ್ಲಿ ಕೆಲವೊಂದು ನೀವು ಆ ದತ್ತಿನಿಧಿಯನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡೋ ಸಂದರ್ಭದಲ್ಲಿ ಉಪಕಥೆಗಳು, ಕಥೆಗಳು ಬರೆದವರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅನ್ನೋದನ್ನು ಮೆನ್ಷನ್ ಮಾಡಿ. ಖಂಡಿತ. ಇದರಲ್ಲಿ ಜಯವರ್ಧನ್ ಅಂತ ನಮ್ಮ ರಂಗಭೂಮಿ ಕಲಾವಿದರು, ಅವರು ಕೂಡ ಈ ಸಿನಿಮಾದಲ್ಲಿ 2ನೇ ಸಿನಿಮಾ ಅವ್ರಿಗೆ. ಭೂಮಿಕಾ ಗೌಡ ಅಂತ ಇದ್ದಾರೆ, ಅವ್ರದ್ದು 2ನೇ ಸಿನಿಮಾ. ಮತ್ತು ನಮ್ಮ ಸುಲಕ್ಷಾ ಕೈರಾ ಅಂತ ಹೇಳಿ ಅವರು ನಾಯಕಿಯಾಗಿ ನಟಿಸಿದ್ದಾರೆ, ಅವ್ರದ್ದು 8ನೇ ಸಿನಿಮಾ ಇದು. 8ನೇ ಸಿನಿಮಾ ನಾಯಕಿ ನಟಿಯಾಗಿ ಅಭಿನಯಿಸಿದ್ದಾರೆ ಸುಲಕ್ಷಾ ಕೈರಾ ಅವರು. ಖಂಡಿತ ಸರ್, ಖಂಡಿತ ಅದು ಹೌದು ಸರ್. ಆ ವಿಚಾರದಲ್ಲಿ ಖಂಡಿತ ಸರ್, ಆ ವಿಚಾರದಲ್ಲಿ ಯಾವತ್ತು ನಾವು ಹಾಗೆ, ಯಾಕೆಂದರೆ ನಾವು ಅಣ್ಣವ್ರಿಗೆ ಪಾಲಿಕೆ ಪ್ರಶಸ್ತಿ ಕೊಟ್ಟಾಗ ಅಣ್ಣವ್ರು ಅಲ್ಲೇ ಸ್ಪಾಟಲ್ಲಿ ಕೊಟ್ಬಿಟ್ಟಿದ್ರು ಹಣನ ಪುಸ್ತಕ ಪ್ರಾಧಿಕಾರಕ್ಕೆ. ಅದೇ ಬಿ ಸರೋಜದೇವಿ ಅಮ್ಮ ಅವರು ಕೂಡ ಹಾಗೆ ಮಾಡಿದ್ದಾರೆ. ಈ ಥರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಏನೋ ಒಂದು ಮಾಡ್ಕೊಂಡು ಹೋದಾಗ ನಾವು ಯಾಕೆ ಅದನ್ನು ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕತೆ ಇರ್ಬೋದು. ಖಂಡಿತ ಸರ್, ಖಂಡಿತ. ಈ ಚಿತ್ರದ ಮುಖಾಂತರ ನಾವು ಅದು ತೋರಿಸ್ತಾ ಇರೋದು ಹಾಗೆ. ಯಾಕಂದರೆ ಚಿತ್ರರಂಗ ಮತ್ತು ಸಾಹಿತ್ಯ ಪರಿಷತ್ 2 ಕೊಂಡಿಗಳು, ಕನ್ನಡದ ಕೊಂಡಿಗಳು 2 ಬೆಸ್ಕೊಳ್ಳಿ ಅನ್ನೋದು ನಮ್ಮ ಆಸೆ ಸರ್. ಸಿನಿಮಾ ಶುರುವಾಗಿ ಅಲ್ಲೇ ನಮ್ಮದು ಒಂದು 4 ತಿಂಗಳಾಯಿತು ಸರ್. ಇದು ಶೃಂಗೇರಿ, ಹೊರನಾಡು, ಕೊಪ್ಪ, ಹರಿಹರಪುರ ಮತ್ತು ಸುತ್ತಮುತ್ತ ಆಗೊಂಬೆ ಸುತ್ತಮುತ್ತ ಭಾಗದಲ್ಲಿ ಮಾಡಿದ್ವಿ ಸರ್. ಸಾಧಾರಣ ಎಲ್ಲ ನಮಗೊಂದು 25 ದಿನ ಶೂಟಿಂಗ್ ಹಿಡಿತು ಸರ್. ಸಾಂಗ್ಸ್ ಎಲ್ಲ ನಂದ ಮಾಸ್ಟರ್ 2 ಹಾಡಿದೆ, ನಂದ ಮಾಸ್ಟರೇ ಮಾಡಿಕೊಟ್ರು. 2 ಸಾಂಗ್ ಇದೆ. ಜಾಸ್ತಿ ಅಂದರೆ ಹಾಡಿಗೆ ಸಿನಿಮಾ ಕತೆಗೆ ಏನು ಬೇಕೋ ಅಷ್ಟು ತಗೊಂಡಿದ್ದೀವಿ. ಖಂಡಿತ ಇಲ್ಲ, ಖಂಡಿತ ಮೆಸೇಜ್ ಇದೆ. ಮೆಸೇಜ್ ಯಾವತ್ತೂ ಬರಹಗಾರರು ಯಾವತ್ತೂ ಬರೆಯೋದೇ ಹಾಗೆ ಒಂದು ಪ್ರತಿಯೊಂದು ಕಥೆಯಲ್ಲಿ. ಯಾಕೆಂದರೆ ನಾನಿನ್ನ ಮರೆಯಲಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಸಿನಿಮಾ ಅದು 16 ಪುಟಗಳ ಕತೆ ಇದ್ದಿದ್ದು ಸಿನಿಮಾ. ಆದರೆ ಈ ಸಿನಿಮಾ 12 ಪುಟಗಳ ಕತೆ. ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಚಿತ್ರಕಥೆಯನ್ನು ಮಾಡಿಕೊಂಡು, ಸಂಭಾಷಣೆಯನ್ನು ಮಾಡಿಕೊಂಡು ಚಿತ್ರೀಕರಣ ಮಾಡಿದ್ವಿ ಸರ್. ಸ್ಟೇಜ್ ಪೂರ್ತಿ ಮುಗಿದಿದೆ, ಡಬ್ಬಿಂಗ್ ಆಗಿದೆ. ನೆಕ್ಸ್ಟು ಸೆನ್ಸರ್ಗೆ ಹೋಗ್ಬೇಕೀಗ, ಸ್ವಲ್ಪ DI ಕೆಲಸ ಆಗ್ತಾಯಿದೆ. ಇದಾದ ಕೂಡಲೇ ನಾವು ಇದಕ್ಕೆ ಕೊಡ್ತೀವಿ. ರಿಲೀಸ್ ಅಕ್ಟೋಬರ್ ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಸರ್. ಅಕ್ಟೋಬರಲ್ಲಿ ರಿಲೀಸ್ ಮಾಡೋಣ ಅಂತ. ಮಿಕ್ಕಿದ ಕೆಲಸ ಎಲ್ಲ ಮುಗಿದಿದೆ. ನಮ್ಗೇನಂದರೆ ನಮ್ಮ ಪ್ರಕೃತಿ ಏನು ಸಂತೋಷ ಕೊಡ್ತು ಅಂದರೆ, ನಾವು ಚಿತ್ರೀಕರಣಕ್ಕೆ ಹೋದಾಗ ಮಳೆಗಾಲ ಇಲ್ಲ, ಆ್ಯಕ್ಚುಲಿ ಬೇಸಿಗೆ. ಆದರೆ ನಾವು ಹೋಗುವಾಗೆ ಮಳೆ ಶುರು ಆಗೋಯ್ತು, ಕಂಟಿನ್ಯೂ ಮಳೆ. ಹಾಗಾಗಿ ಇಡೀ ಸಿನಿಮಾ ಮತ್ತೆ ಇನ್ನೊಂದೇನು ಖುಷಿ ಅಂದರೆ, ಈ ಸಿನಿಮಾದಲ್ಲಿ ಎಲ್ಲ ಹೊಸಬರಿದ್ದಾರೆ. ಹೊಸ ತಂಡ ಕಟ್ಕೊಂಡು ಪ್ರತಿಯೊಬ್ಬ ಕಲಾವಿದರನ್ನು ಇಟ್ಕೊಂಡು, ಮ್ಯೂಸಿಕ್ ಡೈರೆಕ್ಟ್ರು ಮೊದಲನೇ ಸಿನಿಮಾ, ನನಗೂ ನಿರ್ದೇಶನದಲ್ಲಿ ಮೊದಲನೇ ಸಿನಿಮಾ, ನಮ್ಮ ಕ್ಯಾಮ್ರಾಮ್ಯಾನ್ಗೂ ಮೊದಲನೇ ಸಿನಿಮಾ, ನಮ್ಮ ಹೀರೋಗೂ ಕೂಡ ಮೊದಲನೇ ಸಿನಿಮಾ. ಹೀಗಾಗಿ ಪ್ರತಿ ಪಾತ್ರಗಳು ಎಲ್ಲ ಹೊಸಬ್ರೆ ಮಾಡಿರೋದ್ರಿಂದ ಇನ್ನು ತೆರೆ ಮೇಲೆ ನೋಡಲಿ, ನೀವೆಲ್ಲ ನೋಡಿ ಆಶೀರ್ವಾದಿಸಿ ಅಂತ ಮುಖ್ಯವಾಗಿ ನಾನು ಹೇಳಬೇಕಾಗಿತ್ತು. ನಲ್ಮೆಯ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಮೊದಲು ಹೇಳೋಕ್ಕಾಯ್ತು ಅಷ್ಟು ಪ್ರಶ್ನೆ ಆಯಿತು. ಹಾಗಾಗಿ ಎಲ್ಲರಿಗೂ ಮತ್ತು ಬಂದಿರುವಂಥ ನನ್ನೆಲ್ಲ ಆತ್ಮೀಯರು, ನಾನು ಕರೆ ಹೋಗೊಟ್ಟು ಬಂದಿರೋದಕ್ಕೆ ತುಂಬ ಸಂತೋಷ. ಮತ್ತು ವೇದಿಕೆ ಮೇಲಿರುವಂಥ ನನ್ನೆಲ್ಲ ಗಣ್ಯರಿಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರೀತಿಯಿಂದ ಬಂದು ನನ್ನ ಹರಿಸಿದ್ದಾರೆ, ಆಶೀರ್ವದಿಸಿದ್ದಾರೆ. ಭಾಳ ಸಂತೋಷ. ಇಲ್ಲ ಈಗಷ್ಟೇ ಶುರುವಾಯಿತು, ಕರೆಕ್ಟಾಗಿ ಬಂದಿದ್ದೆ. ಖಂಡಿತ ಅಲ್ಲ ಸರ್, ಅಲ್ಲ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಮತ್ತೆ ಇನ್ನೊಂದೇನು, ಮತ್ತೆ ನಮ್ಮ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತೀನಿ, ನಿರ್ಮಾಪಕರಲ್ಲಿ ಒಂದು ಮನವಿ ಮಾಡ್ತೀನಿ. ಒಂದು ಮಹಿಳೆ ಒಂದು ಕಾದಂಬರಿ ಆಧಾರಿತ ಚಿತ್ರ ಮಾಡಬೇಕಾದ್ರೆ ಅವರು ಕಮರ್ಷಿಯಲ್ ಆಗಿ ಮಾಡ್ಬೋದಾಗಿತ್ತು.
ಕಮರ್ಷಿಯಲ್ ಮಾಡುವಂಥ ಯೋಜನೆ ಇದ್ದರೂ ಸಹ ಅವರು ಅಕ್ಕ ಏನು ಹೇಳಿದ್ರು, ನನ್ನ ನನ್ನ ನಿರ್ದೇಶಕನ ಕುಂಡಿಸ್ಬೇಕಾದ್ರೆ ಅಕ್ಕ ಹೇಳಿದ್ರು, ನೋಡಿ ಸಾಹಿತ್ಯ ನಂಗೆ ತುಂಬ ಇಷ್ಟ, ಹಾಗಾಗಿ ಸಾಹಿತ್ಯನೇ ಮಾಡೋಣ, ಸಾಹಿತ್ಯದ ಒಲವಿರುವಂಥ ಚಿತ್ರಗಳನ್ನೇ ಮಾಡೋಣ, ಕಾದಂಬರಿ ಕೃತಿಯೇ ಇರಲಿ ಅಂತೇಳಿ ಅವರು 3 ಕಥೆಗಳನ್ನು ಒಪ್ಕೊಂಡು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಕೊನೆಗೆ ಇದನ್ನು ತಗೊಂಡ್ರು. ಆದರೆ ನಾನು ಕೇಳ್ಕೊಳ್ಳೋದು, ಸಾಹಿತ್ಯ ಕೃತಿ ಮಾಡಿರುವಂಥ ಒಬ್ಬ ಮಹಿಳೆಗೆ ಮುಂದಿನ ದಿನಗಳ ನಿರ್ಮಾಪಕ ಸಂಘದಲ್ಲೋ ಅಥವಾ ನಿರ್ದೇಶಕ ವಾಣಿಜ್ಯ ಮಂಡಳಿಯಲ್ಲಿ ಅವ್ರಿಗೇನಾದರೂ ಒಂದು ವಿಶೇಷ, ಮಹಿಳೆಯರಿಗೆ ಒಂದು ವಿಶೇಷ ಸ್ಥಾನಮಾನ ಕೊಡುವಂಥ ಕಾರ್ಯ ಇವತ್ತು ನಿಮ್ಮಲ್ಲಿ ನಾನು ಆರೈಕೆ ಮಾಡ್ಕೊಳ್ತೀನಿ, ದಯಮಾಡಿ ಕೊಡಬೇಕು. ನೀವು ಹೇಳಿದ 100 ಭಾಗ ಸತ್ಯ, ಅದನ್ನು ಮಾಡೋಣ. ಆದರೆ ಇವ್ರು ನಮ್ಮ ಕಣ್ಣಲ್ಲಿ ಹೆಂಗೆ ಅಂದರೆ, ಈಗ ರಿಸರ್ವ್ ಆಗಿರೋ ಕಾನ್ಸ್ಟಿಟ್ಯೂನ್ಸಿ ಕೌನ್ಸಿಲರ್ಸ್ ಇರ್ತಾರಲ್ಲ ಹೆಣ್ಮಕ್ಳು, ಅವ್ರ ಥರ. ಆದರೆ ಹ್ಯಾಂಡ್ಲ್ ಮಾಡೋದೆಲ್ಲ ಅವ್ರ ಗಂಡಂದಿರ ಹ್ಯಾಂಡ್ಲ್ ಮಾಡೋಣ. ಹಿಂಗಾಗಿ ಅವ್ರ ಯಜಮಾನರು ಇರ್ತಾರಲ್ಲ, ಅವರು ಸಿನಿಮಾದವರೇ ಆಗಿರೋದ್ರಿಂದ ಇದು ಸ್ವಲ್ಪ ಕ್ಲಿಷ್ಟ ಅನ್ನಿಸ್ಬೋದು. ಆದರೂ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ, ಬಾಡ್ಬೋದು. ಏನಮ್ಮ ಕರೆಕ್ಟ್ ಏನಮ್ಮ? ಹೇಳಮ್ಮ, ನೀನು ಹೇಳ್ಬಿಡಮ್ಮ. ಮೇಡಮ್ ನೀವೇ ಮಾತಾಡಿ ಇವಾಗ ಸಿನಿಮಾ ಬಗ್ಗೆ. ಹಾಗೆ ಅಂದರೆ ನನಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ, ಯಾವುದು ಫಂಕ್ಷನ್ ನಾವು ಅಷ್ಟು ಅಟೆಂಡ್ ಮಾಡಲ್ಲ. ಹಂಗಾಗಿ ನಮ್ಮ ಮನೆಯವರಿಗೂ 20 ವರ್ಷದಿಂದ, ಅದೇ 25 ವರ್ಷದಿಂದ ಇದರಿಂದ ಅವ್ರ ಬೆಂಬಲ ನಾನು ನಿಂತು ಸ್ವಲ್ಪ ಸಹಕರಿಸಿದ್ದೀನಿ ಅಷ್ಟೇ. ಮತ್ತು ಎಲ್ಲರೂ ನನಗೆ ಯಾವುದೇ ಒಂದು ಇದರಲ್ಲಿ ಎಲ್ಲ ಸಹಕರಿಸಿದ್ದಾರೆ. ಹಂಗಾಗಿ ನನಗೆ ಎಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗನೇ ಇರೋಗಿರೋದ್ರಿಂದ ಇನ್ನೂ ಖುಷಿ ಪಡ್ತೀನಿ. ಅವನಿನ್ನ ಮುಂದೆ ಚೆನ್ನಾಗಿ ಎತ್ತರಕ್ಕೆ ಬೆಳಿಬೇಕು, ತುಂಬ ಒಂದು ದೊಡ್ಡ ಹುದ್ದೆಯಲ್ಲಿರಬೇಕು, ಅಷ್ಟಕ್ಕೆ ಸಹಕರಿಸ್ಬೇಕಷ್ಟೆ. ಇಬ್ಬರಿಗೂ ಸೇರಿಸಿ ನಮ್ಮ ಮನೆಯವರು ಬೆಂಬಲ, ಅವ್ರಿಗೆ ತುಂಬ ವರ್ಷದಿಂದ ಆಸೆ ಇತ್ತು, ಹಂಗಾಗಿ ಅವರ ಆಸೆ ಈಡೇರಿಸ್ಬೇಕಾಗಿತ್ತು. ಹಂಗಾಗಿ ನನ್ನ ಮಗನೂ ಒಬ್ಬ ಎಲ್ಲರಂತೆ ಬೆಳೀಲಿನ ಒಂದು ಆಸೆ ಅಷ್ಟೇ, ಇನ್ನೇನು. ಹೌದು, ನಿಮ್ಮ ಮಗನಿಗೆ ಆಸೆ ಇದ್ದೇ ಇರ್ತದೆ ಮೇಡಮ್. 25 ವರ್ಷ ದುಡಿದಿರೋ ದುಡ್ಡಲ್ವಾ? ಹೌದು ಹೌದು ಅದು ಸ್ವಲ್ಪ ಹೌದು ಹೌದು. ಒತ್ತಡಕ್ಕೆ ಮಾಡ್ದಂಗಿದ್ದಾರೆ. ಇಲ್ಲ 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 ಇಲ್ಲ, ಅವ್ರಿಗೆ ತುಂಬ ಆಸೆ ಇತ್ತು, ಅವ್ರಿಗೆ ತುಂಬ ಆಸೆ ಇತ್ತು, ತುಂಬ ಅಂದರೆ ಅವ್ರಿಗೆ ತುಂಬ ಆಸೆ ಇತ್ತು. ಯಾವಾಗಲೂ ಹೇಳ್ತಾ ಇರೋರು ನಾನು ಮಾಡಬೇಕಂತ. ಹಂಗಾಗಿ ಅವ್ರಿಗೆ ಅಷ್ಟೇ ಇಷ್ಟಪಡ್ತೀನಿ, ತುಂಬ ಇಷ್ಟ ಆಯಿತು. ಅಂದರೆ ಅವರು ಎಲ್ಲ ಅದರಲ್ಲೂ ಇಷ್ಟ ಆಗಿದೆ, ಯಾವುದೂ ಇದು ಮಾಡೋ ಥರ ಇಲ್ಲ. ಕಥೆನೇ ತುಂಬ ಅಂದರೆ ಯಾವುದೋ ಒಂದು ಬೇರೆ ಯಾವುದು ಇದಿಲ್ಲ, ಅದ್ರಲ್ಲಿ ಒಳ್ಳೆಯ ಒಂದು ಸಬ್ಜೆಕ್ಟ್ ಇದೆ, ಹಂಗಾಗಿ ಇಷ್ಟ ಆಗುತ್ತೆ. ಎಲ್ಲರೂ ನೋಡೋ ಅಂತಹದ್ದು ಒಂದು ತುಂಬ ಎಲ್ಲರೂ ಕೂತು ನೋಡೋ ಅಂತಹದ್ದು ಸಿನಿಮಾ ಅದು. ಸ್ಟೋರಿನೇ ಚೆನ್ನಾಗಿದೆ ಅದರಲ್ಲಿ, ಪದ ಈ ಪದ ಅಂತ ಯಾವುದು ಬಳಸಂಗಿಲ್ಲ, ಎಲ್ಲ ಚೆನ್ನಾಗಿದೆ, ಹಂಗಾಗಿ ಇಷ್ಟಪಡ್ತೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಮ್ಮ ಆಂಟಿ ಮಾಡೋಣ ಒಂದು ಫಿಲಮ್ ಮಾಡ್ತಿದ್ವಿ, ಚೆನ್ನಾಗಿದೆ ಕತೆ, ನೋಡು ಇಬ್ಬರು ಮಾಡೋಣ ಅಂತ ಹೇಳಿದ್ರು. ಪರಂ ಸರ್ ಹೇಳಿದ್ರು, ಚೆನ್ನಾಗಿದೆ ಅಂತ ಒಪ್ಕೊಂಡು ಅವ್ರ ಜೊತೆ ಸಹಕರಿಸಿದ್ದೀವಿ. ತುಂಬ ಚೆನ್ನಾಗಿದೆ ಫಿಲ್ಮ್ ಅಂತ ಚೆನ್ನಾಗೂ ಬಂದಿದೆ. ಆಂಟಿ ಜೊತೆ ಕೈ ಜೋಡಿಸಿದ್ದೀವಿ ಅಷ್ಟೆ. ಹೌದು ಸರ್. ಹಾಂ ಸರ್, ಎಡಿಟಿಂಗ್ ಬಂದಂಗೆ ನಾನು ನೋಡಿದ್ದೀನಿ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅದರಲ್ಲಿ. ಲೆಕ್ಚರರ್ ಪಾತ್ರ ಮಾಡಿದ್ದೀನಿ ಸರ್. 80ರ ದಶಕದಲ್ಲಿ ಮಾಡಿದಾರಲ್ಲ ಹೀರೋ, ಅವ್ರ ಜೊತೆ ಮಾಡಿದ್ವಿ. ಹಾಂ, ಹೇಳಿ ಸರ್. ಅಂಕಲ್ ಇಲ್ಲೇ ಇದರಲ್ಲೇ ಇದ್ದಿದ್ರಿಂದ ನಮಗೆ ಒಡನಾಟ ಚೆನ್ನಾಗಿತ್ತಲ್ಲ, ಹಂಗಾಗಿ ಅಂದರೆ ಖುಷಿ ಮಾಡಬೇಕು ಅಂತ ಅನಿಸ್ತಿತ್ತು ಮನಸ್ಸಲ್ಲಿ. ಮತ್ತು ಅವ್ರು ಹೇಳಿದಾಗ ಆಯಿತು ಅಂತ ಒಪ್ಕೊಂಡು ಮಾಡಿದ್ವಿ. ಲಿಖಿತ್ ಅವರೇ ಮಾತಾಡಿ. ನನಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದು ಚಂದ್ರಶೇಖರ್ ರೆಡ್ಡಿ ಅಂತ. ಆಮೇಲೆ ನೀನು ಮಾಡ್ತೀಯಾ ಮಾಡು ಅಂತ ನನಗೆ ಬಾಬು ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಪರಮ್ ಸರ್ ಕೂಡ ಸಪೋರ್ಟ್ ಮಾಡಿದ್ರು ನನಗೆ. ನನ್ನ ಫಸ್ಟ್ ಫಿಲಮು, ಸೊ ಕೆಲವೊಂದು ನಾನು ಏನೇ ಆ್ಯಕ್ಟಿಂಗಲ್ಲಿ ಏನೇ ಮಿಸ್ಟೇಕ್ಸ್ ಎಲ್ಲ ನನಗೆ ರೆಡ್ಡಿ ಸರ್ ಅವಾಗ ಟ್ರೈನಿಂಗ್ ಮಾಡಿ
ಸಪೋರ್ಟ್ ಮಾಡಿದ್ದು. ಅಪ್ಪಂಗೆ ಜಾಸ್ತಿ. ಸರ್ ನಿಮಗೆ ಅವ್ರ ಅಪ್ಪ ಏನೂ ಹೇಳಲಿಲ್ಲ, ಜಸ್ಟ್ ಆ್ಯಕ್ಟಿಂಗ್ ಅನ್ನೋದು ಕ್ಲೀನಾಗಿ ಮಾಡು, ಕ್ಲೀನಾಗಿ ಕಲಿ, ಅವ್ರು ಏನೇ ಹೇಳ್ಕೊಟ್ರು ಶ್ರದ್ಧೆಯಿಂದ ಕಲಿ ಅಂತ ಹೇಳಿದರು. ಅಷ್ಟು ಬಿಟ್ಟರೆ ಇನ್ನೇನು ಹೇಳಿಲ್ಲಪ್ಪ. ಅದೇನೂ ಇಲ್ಲ. ಜಸ್ಟ್ ಬಾಬು ಸರ್ ಒಂದ್ಸಲ ಕತೆ ಓದು, ಕತೆ ಪಾತ್ರ ಅರ್ಥ ಮಾಡ್ಕೊ ಅಂತ ಒಂದ್ಸಲ ಅದು ಕತೆ ಕೊಟ್ಟಿದ್ರು. ಓದಿ ಕತೆ ಪಾತ್ರದ ಬಗ್ಗೆ ಒಂಚೂರು ನಾನು ಯಾವ ಥರ ಇರಬೇಕು ಅನ್ನೋದನ್ನ ಚಂದ್ರಶೇಖರ್ ಸರ್ ಹತ್ರ ಅವಾಗ ಕೇಳ್ತೀವಿ, ಸರ್ ಪಾತ್ರ ಹಿಂಗಿದೆ, ಇದ್ರ ಮೇಲೆ ನಾನು ಒಂಚೂರು ಹೇಳ್ಕೊಂಡು ಅವ್ರು ಅದಕ್ಕೂ ಹೇಳ್ಕೊಟ್ಟು ಪಾಠ ಮಾಡಿದ್ರು ನನಗೆ. ಹಾಂ ಸರ್, 99 2000 ಬ್ಯಾಚ್ ಕಾಲೇಜ್ ಸ್ಟೂಡೆಂಟ್ ನಾನು. ಕಾಲೇಜ್ ಕೇರ್ ಫ್ರೀ ಹುಡುಗ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಓದೋದು ಇದು ಅದೆಲ್ಲ ಕರೆಕ್ಟಾಗಿರ್ತಾನೆ, ಯಾವುದು ಬ್ಯಾಕ್ಲಾಗ್ಸ್ ಇಲ್ದಲೆ ಕೇರ್ ಫ್ರೀ ಆಗಿರ್ತಾನೆ. ಅವನಿಗೆ ಒಂದು ಆ ಥರ ಫುಲ್ ಜಾಲಿ ಆಗಿರ್ತಾನೆ ಅವನು. ಪೇಷನ್ಸು, ಆಮೇಲೆ ಟೈಮ್ ಸೆನ್ಸು, ಜೊತೆಗೆ ಪಾತ್ರನ ಮಾಡ್ತಾ ಇರಲಿ ಬಿಡಲಿ ಕಟ್ ಹಿಡಿದ್ರು ಪಾತ್ರದಲ್ಲಿ ಇರಬೇಕು ಅನ್ನೋದನ್ನು ಮೇನಾಗಿ ಕಲ್ತ್ಕೊಂಡೆ ನಾನು. ಅವರು ಜಾಸ್ತಿ ಏನು ಹೇಳ್ತಿರ್ಲಿಲ್ಲ, ಕರೆಕ್ಟಾಗಿ ಮಾಡು ಅನ್ನೋದೊಂದು ಹೇಳೋರು ಯಾವಾಗಲೂ ಅಷ್ಟೇ. ಹಂಗೇನು ಹೇಳಿರಲಿಲ್ಲ ಸರ್. ಥ್ಯಾಂಕ್ ಯು ಸರ್. ಇವಾಗ ಪಾಠ ಬಿಟ್ಟು ಹೊರಗೆ ಬಂದಿದ್ದೀರಾ? ಎಲ್ರಿಗೂ ನಮಸ್ಕಾರ. ಮತ್ತೆ ಮಳೆ ಹುಯ್ಯುತ್ತಿದೆ, ಎಲ್ಲ ನೆನಪಾಗುತ್ತಿದೆ. ಈ ಚಿತ್ರದಲ್ಲಿ ಒಂದು ಮನಸ್ಸಿಗೆ ಮುಟ್ಟುವಂಥ ಪಾತ್ರ ಮಾಡಿದ್ದೀನಿ. ಎಲ್ಲರೂ ಹೇಳಿದ್ರು ಈ ಸಿನಿಮಾಗೆ ಇಬ್ಬರು ಹೀರೋ ಅಂತ. ಈ ಸಿನಿಮಾಗೆ ಒಬ್ಬರೇ ಹೀರೋ, ಅದು ಚಿತ್ರಕಥೆ. ಬಾಬು ಸರ್ ತುಂಬ ಮನಸ್ಸಿಗೆ ಮುಟ್ಟುವಂಥ ಸಂಭಾಷಣೆ ಮತ್ತು ಚಿತ್ರಕಥೆ ಬರೆದಿದ್ದಾರೆ. ಪರಮ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಸೆಟ್ಟಲ್ಲಿ ತುಂಬ ಕಲಿತೆ ಅವರಿಂದ. ಅವರು ಇದು ಮೊದಲನೇ ಸಿನಿಮಾ ಆದ್ರೂ ಚಿತ್ರರಂಗಕ್ಕೆ ತುಂಬ ಅಳಬ್ರೆ ಅವರು. ಅಂದರೆ ಯಾವ ಟೈಮಲ್ಲಿ ಯಾವ ಇನ್ಫಾರ್ಮೇಷನ್ ಬೇಕು ಅಂದರೂ ಹೇಳ್ತಾರೆ. ಅವರೊಟ್ಟಿಗೆ ಕಾಲ ಕಳೆದಿದ್ದು ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಹಲವಾರು ವಿಷಯಗಳನ್ನ ತಿಳ್ಕೊಂಡೆ. ಆಮೇಲೆ ಮೊದಲೇದಾಗಿ ಮಾತಾಡಬೇಕಾಗಿರೋದು ನಿರ್ಮಾಪಕರ ಬಗ್ಗೆ. ಅಂದರೆ ಇಂಥ ಒಂದು ಕಥೆನ ತಗೊಂಡು ಮಾಡ್ಲಿಕ್ಕೆ ತುಂಬ ಧೈರ್ಯ ಬೇಕು. ಸುಮಕ್ಕ, ಶ್ರುತಿ ಮೇಡಮ್, ಹಾಗೆ ಗಂಗಣ್ಣಂಗೆ ಅವ್ರಿಗಿರೋ ಆ ಮುಗ್ಧ ಮನಸ್ಸಿಗೆ ಈ ಸಿನಿಮಾದಿಂದ ಒಳ್ಳೇದಾಗಬೇಕು. ಹಾಗೆ ನಮ್ಮ ತಂತ್ರಜ್ಞರು, ಕ್ಯಾಮ್ರಾಮ್ಯಾನ್ ಶಾಂತರಾವ್ ಸರ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಅತಿಶಯ್ ಜೈನ್ ಅವರು ಒಳ್ಳೆ ಟ್ಯೂನ್ಸ್ ಹಾಕೊಟ್ಟಿದ್ದಾರೆ. ಎಡಿಟಿಂಗ್ ಧನುಷ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಬೇಕಾಗಿರೋದು ಒಂದು ಡಿಪಾರ್ಟ್ಮೆಂಟ್ ಅಂತಂದರೆ ಲೈಟಿಂಗ್ ಡಿಪಾರ್ಟ್ಮೆಂಟ್. ಯಾಕೆಂತಂದರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಕ್ರೂಷಿಯಲ್ಸ್ ಇತ್ತು ಕಂಡೀಷನ್ಸ್. ಅಂದರೆ ಮಳೆ ಬರ್ತಾಯಿತ್ತು, ಯಾವಾಗ್ಲೂ ಒಂದು ಸಣ್ಣ ಬ್ಯಾಕ್ ಲೈಟ್ ಹಾಕಬೇಕು ಅಂದ್ರೂ ಅವರು ಒಂದು ಹಾಫ್ ಆನ್ ಅವರ್ 1 ಅವರ್ ಸ್ಪೆಂಡ್ ಮಾಡ್ತಾಯಿದ್ರು. ಅಂದರೆ ನಾವೇ ಎಲ್ಲರೂ ಒಂದು ಟೈಮಲ್ಲಿ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ರು. ಬಟ್ ಅವ್ರು ಮಾಡ್ತಾ ಇದ್ದಿದ್ದು ಕೆಲಸ ನೋಡಿದಾಗ ಒಂದು ಹುಮ್ಮಸ್ ಬರ್ತಾಯಿತ್ತು ಕೆಲಸ ಮಾಡಲಿಕ್ಕೆ. ಹಾಗೆ ನಮ್ಮ ಸಿನಿಮಾ ನಡೆದಿದ್ದು ಹರಿಹರಪುರ ಮತ್ತು ಶೃಂಗೇರಿ ಸುತ್ತಮುತ್ತ. ಅಲ್ಲಿ ಜನಗಳು ನಮಗೆ ಮಾಡಿದಂಥ ಸಪೋರ್ಟ್, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಹಾಗೆ ಜೊತೆಗೆ ಆ್ಯಕ್ಟ್ ಮಾಡಿದಂಥ ಎಲ್ಲ ನಟ ನಟಿಯರಿಗೂ ಇನ್ನಷ್ಟು ಅವಕಾಶ ಸಿಗಲಿ, ಅವರ ಪ್ರತಿಭೆಯನ್ನು ಗುರುತಿಸ್ಕೊಳ್ಳೋಕ್ಕೆ. ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಪಾತ್ರ ರಂಗನಾಥ್ ಅಂತ. 2 ಶೇಡ್ ಬರುತ್ತೆ. ಒಂದು ಪ್ರೊಫೆಸರ್ ಕ್ಯಾರೆಕ್ಟ್ರು, ಒಂದು 50+ ಕ್ಯಾರೆಕ್ಟ್ರು. ಅದೇ ಫ್ಲ್ಯಾಶ್ ಬ್ಯಾಕಲ್ಲಿ ಒಂದು 25 ಇಯರ್ಸ್ ಆ ಕ್ಯಾರೆಕ್ಟರ್ ಬರುತ್ತೆ ಸರ್. ತುಂಬ ನೆನಪಾಗುತ್ತೆ. ಯಾಕೆಂದರೆ ರಂಗನಾಥನ ಕ್ಯಾರೆಕ್ಟರ್ನೇ ಅವನೊಳಗೆ ಸಮಾಜದ ಮೇಲೆ ಒಂದು ಪ್ರೀತಿನೂ ಇದೆ, ಯಾರಿಗೂ ಹೇಳ್ಕೊಳಕ್ಕಾಗದಿರೋ ಒಂದು ನೋವಿದೆ. ಈ ಪಾತ್ರ ನನಗೆ ಈ ಏಜಿಗೆ ಸಿಕ್ಕಿರೋದು ತುಂಬ ಅದೃಷ್ಟ ಅಂತ ಭಾವಿಸ್ತೀನಿ ನಾನು. ಭಾಳ ಕಲಿತೆ. ಹೌದು ಸರ್, ಒಂದು 5 ವರ್ಷ ನಾನು ಥಿಯೇಟ್ರ್ ಮಾಡಿದ್ದೀನಿ. ರಂಗಾಸ್ತೆ ಮತ್ತು ನಗ್ನಾನು 2 ಟೀಮಲ್ಲಿ ಹಲವಾರು ನಾಟಕಗಳನ್ನ ಮಾಡಿದ್ದೀನಿ.
ಥ್ಯಾಂಕ್ ಯು. ಥ್ಯಾಂಕ್ ಯು. ಭೂಮಿಕಾ ವೇದಿಕೆ ಮೇಲಿರುವಂಥ ಎಲ್ರಿಗೂ, ಪತ್ರಕರ್ತರು, ಮಾಧ್ಯಮದವರು, ಹಾಗೆ ವೇದಿಕೆ ಮೇಲಿರುವಂಥ ಎಲ್ರಿಗೂ ನಮಸ್ಕಾರ. ಇದು ನನ್ನ 2ನೇ ಸಿನಿಮಾ. ಮತ್ತೆ ಮಳೆ ಹೊಯ್ಯುತ್ತದೆ, ಎಲ್ಲ ನೆನಪಾಗುತ್ತಿದೆ. ಇಲ್ಲಿ ಮಾತಾಡೋದಕ್ಕೆ ಕಾರಣರಾದಂತಹ ನರೇಂದ್ರ ಬಾಬು ಸರ್, ಪರಮ್ ಗೋಪಿ ಸರ್, ಹಾಗೆ ಸುಮಾ ಮ್ಯಾಮ್, ಗಂಗಣ್ಣ ಅವರು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನಟಿಸಿರೋದು ನನಗೆ ತುಂಬ ಸಂತೋಷ ಇದೆ. ಮುಖ್ಯ ಕಾರಣ ಐ ಆಮ್ ಆಲ್ಸೋ ಲಿಟ್ರೇಚರ್ ಗ್ರ್ಯಾಜುಯೇಟ್. ಈ ಒಂದು ಸಿನಿಮಾ ಕೂಡ ಒಂದು ಸಾಹಿತ್ಯ ಆಧಾರಿತ ಕಥೆ ಆಗಿದೆ. ಸೊ ಅದೊಂದು ತುಂಬ ಖುಷಿ ತಂದ್ಕೊಡುವಂಥ ವಿಷಯ ನನಗೆ. ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಈ ಸಿನಿಮಾದಲ್ಲಿ ತುಂಬ ಮಳೆಯಲ್ಲಿ ನೆಂದಿರುವಂಥ ಏಕೈಕ ವ್ಯಕ್ತಿ ನಾನು ಮತ್ತು ಲಿಖಿತ್ ಅವರು. ಸಿನಿಮಾದ ಒಂದು ಪಾಸಿಟಿವ್ ವೈಬ್ ಬಗ್ಗೆ ಹೇಳಬೇಕು. ಯಾಕಂದರೆ ಇಲ್ಲಿ ಬೆಂಗಳೂರು ಏನು ಮಳೆ ಬರಬೇಕಾದ್ರೆ ನೆನೆದ್ರೆ ಏನಾದರೂ ಏನು ಕೋಲ್ಡ್ ಆಗೋಂಥದ್ದೆಲ್ಲ ಆಗುತ್ತೆ. ಬಟ್ 25 ಡೇಸ್ ಇಲ್ಲಿ ಶೃಂಗೇರಿಲಿ ಮಳೆ ನೆನ್ಕೊಂಡು ಎಷ್ಟೊಂದು ಶಾರ್ಟ್ಸಲ್ಲಿ ಇದ್ರೂ ಒಂದು ದಿನ ಕೋಲ್ಡ್ ಆಗಿಲ್ಲ. ಅದೇ ಒಂದು ಪಾಸಿಟಿವ್ ವೈಬ್ ಸಿನಿಮಾದಲ್ಲಿ ಏನಂತ ಗೊತ್ತಿಲ್ಲ, ತುಂಬ ಖುಷಿ ಆಗುತ್ತೆ ಹೇಳೋದಕ್ಕೆ. ಸೊ ಈ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸಿನಿಮಾ. ಒಳ್ಳೆ ಕತೆ ಇದೆ. ಒಂದು 2 ಜೋಡಿಗಳು, ಒಂದು ಜೋಡಿ ಪ್ರೀತಿ ಒಂದಾಗೋದಿಲ್ಲ, ಇನ್ನೊಂದು ಜೋಡಿನ ಒಂದು ಮಾಡಿ ಕೊನೆ ಮಾಡುವಂಥ ಸಿನಿಮಾ. ಸೊ ಕತೆ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಅವ್ರಿಗೆ ತುಂಬ ಮನಸ್ಫೂರ್ತಿಗೆ ನಾನು ವಂದನೆಗಳು ಹೇಳ್ತೀನಿ ನಮ್ಮ ಗಂಗಾಧರ್ ಸರ್ಗೆ. ಯಾಕಂದ್ರೆ ನಾವು 25 ವರ್ಷದಿಂದ ಆತ್ಮೀಯರಾಗಿದ್ದರಿಂದ ಸುಮಾರು ಜನ ಕೋರಿಯೋಗ್ರಾಫರ್ ಇದ್ದರೂ ನನ್ನನ್ನು ಸೆಲೆಕ್ಟ್ ಮಾಡ್ತಾರೆ. ಗಂಗಾಧರ್ ಸರು, ಬಾಬು ಸರು, ಪರಮ್ ಸರ್, ಮತ್ತು ನಮ್ಮ ತಾಯಿಯಂಥ ನಿರ್ಮಾಪಕರಿಗೂ ಮನಪೂರ್ವಕ ವಂದನೆಗಳು. ಬಟ್ ಹೀರೋಯಿನ್ಸ್ನ ಇಬ್ಬರನ್ನೂ ತುಂಬ ಮಳೆಯಲ್ಲಿ ನೆನೆಸಿದ್ದೀನಿ, ಹೀರೋಗಳನ್ನ. ಸಾರಿ, ನನ್ನ ತಪ್ಪಲ್ಲ, ಮಳೆಯದು. ಇವರು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸಾಂಗ್. ಚೆನ್ನಾಗಿ ಹೊಸೊಬ್ರು ಥರ ಸಾಂಗ್ ಮಾಡಿಲ್ಲ ಹುಡುಗರು, ಇಬ್ಬರು ಅಷ್ಟೇ. 4 ಜನನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋ ಹೀರೋಯಿನ್ ಅಂತ ಯಾರು ಹೇಳಲ್ಲ, ಆ ಥರ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸರಿ ನಮ್ಮ ಗಂಗಾಧರ್ ಸರ್ಗೆ ಮನಪೂರ್ವಕ ವಂದನೆಗಳು ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ನಿಮಗೆ ಸುಮಾರು ಜನ ಟೆಕ್ನಿಷಿಯನ್ ಗೊತ್ತಿದ್ರು, ನೀವು, ಬಾಬು ಸರು, ಪರಮ್ ಸರು, ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನಮಸ್ಕಾರ. ವೇದಿಕೆ ಮೇಲೆ ನಿಂತಿರುವ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ವರ್ಗದ ನನ್ನ ಎಲ್ಲ ಆತ್ಮೀಯರಿಗೂ ನನ್ನ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸುಲಕ್ಷಾ. ಮತ್ತೆ ಮಳೆ ಹೊಯ್ಯುತ್ತದೆ, ಎಲ್ಲ ನೆನಪಾಗುತ್ತದೆ ಅಂತ ಹೇಳಿದಾಗ, ಮಳೆ ಬರಬೇಕಾದಾಗ ಪ್ರತಿಯೊಂದು ಸಾರಿನೂ ನೆನಪಾಗುವ ಪಾತ್ರ ಕಸ್ತೂರಿ ಪಾತ್ರ. ಆ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಈ ಒಂದು ಸಿನಿಮಾಕ್ಕೆ ಡೈರೆಕ್ಟರ್ ಸರ್, ಪರಮ್ ಸರ್ ಅವರು ನನಗೆ ಆಯ್ಕೆ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಎಂಟೈರ್ ಟೀಮ್ ಎಲ್ಲ ತುಂಬ ಒಗ್ಗಟ್ಟಾಗಿ ಫ್ಯಾಮಿಲಿ ಥರ ಎಲ್ಲ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ನಾವೆಷ್ಟೇ ಸಿನಿಮಾಗಳು ಮಾಡಿದ್ರೂ ಮೊದಲನೇ ಹೆಜ್ಜೆ ಅಂತಾರಲ್ವಾ, ಸಿನಿಮಾ ಮಾಡಿದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ಮಾಧ್ಯಮ ವರ್ಗದ ಎಲ್ಲ ಆಶೀರ್ವಾದ ಇದ್ದ ಮೇಲೇ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕಾಗತ್ತೆ. ಸಿನಿಮಾ ಮಾಡಿದ್ದೀವಿ, ಈ ಥರ ನಡೆದಿದೆ ಅಂತ ನೀವು ತಾನೇ ಎಲ್ರಿಗೂ ಹೇಳೋದು. ಸೊ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂತಂದರೆ, ಆದಷ್ಟು ಜನಕ್ಕೆ ಈ ಸಿನಿಮಾ ಬರ್ತಿದೆ ಅಂತ ತಿಳಿಸಿ, ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಸರ್ ಆಗಲಿ, ನಮ್ಮ ಪ್ರೊಡ್ಯೂಸರ್ ಮೇಡಮ್ ಅವರು ಆಗಲಿ, ನಮ್ಮೆಲ್ರಿಗೂ ಒಂದು ಮಕ್ಕಳ ಥರ ಟ್ರೀಟ್ ಮಾಡಿದ್ದಾರೆ. ಎಲ್ರಿಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಪ್ರೀತಿಯಾಗಿ ಎಲ್ಲರೂ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ. ಥ್ಯಾಂಕ್ ಯು. ಇಂದ್ರಬಾಬು ಸರ್ಗೆ ಒಂದು ಅವಕಾಶ ಕೊಡಿ ಸರ್, ನಿಮ್ಮ ಇದರಲ್ಲಿ ಮಾಡಬೇಕು ಅಂತ ಟಚ್ನಲ್ಲಿದ್ದೇನೆ ಬಾಬು ಸರ್ ಜೊತೆ. ಅವರು ಒಮ್ಮೆ ಕಾಲ್ ಮಾಡಿ ಇದೊಂದು ಅದ್ಭುತವಾದ ಒಂದು ಸಿನಿಮಾ ಇದೆ ಅಂತ ಹೇಳಿದ್ರು, ಭಾಳ ಖುಷಿ ಪಟ್ಟೆ. ಸೊ ಮ್ಯೂಸಿಕಲ್ಲಿ ಪರಮ್ ಸರು, ಬಾಬು ಸರ್ ಇಬ್ಬರು ತುಂಬ ಕ್ಲಾರಿಟಿ ಇದ್ದಿದ್ದರಿಂದ ಈಸಿ ಆಯಿತು ನನಗೆ. ತುಂಬ ಚೆನ್ನಾಗಿ ಡಿಸ್ಕ್ರಿಪ್ಷನ್ ಹೇಳಿದರು, ಇದೇ ಥರನೇ ಬೇಕು ಅಂತ ಹೇಳಿ. ಸೊ ಬೇಗ ತುಂಬ ಚೆನ್ನಾಗಿ ಮಾಡಿದ್ವಿ, ಅವ್ರಿಗೆ ಇಷ್ಟ ಆಯಿತು. ಬೇಗ ಒಂದು ಹಾಡು ಮಾತ್ರ ಇನ್ಸ್ಟ್ರೂಮೆಂಟೇಷನ್ ಚೇಂಜ್ ಮಾಡಿದ್ವಿ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ ಸರ್ ಈ ಪ್ರಾಜೆಕ್ಟ್ ಬಗ್ಗೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. 2 ಸಾಂಗ್ ಮಾಡಿದ್ದೀವಿ, ರೀ ರೆಕಾರ್ಡಿಂಗ್ ಇನ್ನೇನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಎಡಿಟಿಂಗ್ ಆಗಿದೆ, ನೋಡಬೇಕು. ಇನ್ನೂ ಸಿನಿಮಾ ನೋಡಿಲ್ಲ, ನಂಗೆ ತೋರಿಸಿಲ್ಲ ಅವರು. 2 ಹಾಡು ಎಷ್ಟು ಹೇಳಿದ ಅಷ್ಟು ಮಾತ್ರ ಗೊತ್ತು, ನೋಡಬೇಕು.
ನಮಸ್ಕಾರ. ನಾನು ಇದರಲ್ಲಿ ತಂಗಿಯ ಪಾತ್ರವನ್ನು ಹೊಂದಿದ್ದೀನಿ. ಅದರಲ್ಲಿ ನನ್ನ ಪಾತ್ರ ಎಷ್ಟಿದೆಯೋ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಅಂದರೆ ಇದು ನಾನು ಫಸ್ಟ್ ಫಿಲಮ್ ಆಗಿರೋದು. ಇನ್ನು ಪಾತ್ರಗಳು ಸಿಗ್ತಾ ಇರಲಿ ಅಂತ ಕೇಳ್ಕೊತೀನಿ. ಆದರೂ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಹೇಳ್ತಾ, ಮತ್ತೆ ಮಳೆ ಹೋಯ್ತಿದೆ, ಎಲ್ಲ ನೆನಪಾಗುತ್ತಿದೆ. ಈ ಚಿತ್ರದಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾ ಮಾಡೋದಕ್ಕೆ ನಮ್ಮ ಕಬಡ್ಡಿ ನರೇಂದ್ರ ಬಾಬು ಸರ್ ಕಾರಣ. ಜೊತೆಗೆ ಪರಮ್ ಗುಬ್ಬಿ ಅವರು ಅವ್ರ ಜೊತೆಗೆ ನಾನು ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡೋದಕ್ಕೆ ತುಂಬ ಒಂದು ಖುಷಿ ಅನ್ನಿಸ್ತಾ ಇದೆ. ಸುಮಾ ಮೇಡಮ್ ನಿರ್ಮಾಪಕರಾಗಿ, ಗಂಗಣ್ಣವರು ಮತ್ತು ಪರಮ್ ಸಾರು ಅವರೆಲ್ಲರೂ ನಮ್ಮ ಸಿನಿಮಾ ಜೊತೆಗೆ ವರ್ಕ್ ಮಾಡೋದಾಗ ಈ ಒಂದು ಸಬ್ಜೆಕ್ಟ್ ಕೇಳಿ ತುಂಬ ಖುಷಿ ಆಯಿತು. ಯಾಕಂದರೆ ಸಾಹಿತ್ಯ ಕೃತಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನೋಡ್ತಾ ಇದ್ದರೆ ಸುಮಾರು ಸಿನಿಮಾಗಳು, ಹೊಸ ಬಗೆಯ ಸಿನಿಮಾಗಳು ಬರ್ತಾ ಇದೆ, ಸಾಹಿತ್ಯ ಕೃತಿಗಳು ಕಡಿಮೆ. ಇಂಥ ಒಂದು ಸಂದರ್ಭದಲ್ಲಿ ಕೆ ಸದಾಶಿವ ಅವರ ಸಾಹಿತ್ಯ ಕೃತಿ ಅದ್ಭುತವಾಗಿರತಕ್ಕಂಥ ಮತ್ತೆ ಮಳೆ ಹೋಯ್ತಿದೆ ಕಥೆಯನ್ನು ಆಯ್ಕೊಂಡು ಸಿನಿಮಾ ಮಾಡಿರೋದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ. 25 ದಿನಗಳ ಕಾಲ ಆ ಚಿತ್ರೀಕರಣದಲ್ಲಿ ಅನುಭವಗಳು ಇನ್ನೂ ನೆನಪಾಗಿ ಉಳಿದಿದೆ. ನಿಜವಾಗಲೂ ಈ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ. ಮತ್ತು ಪರಮ್ ಗುಬ್ಬಿ ಸರ್ ಅವರು ಚಿತ್ರರಂಗದಲ್ಲಿ 25 ವರ್ಷಗಳ ಕಾಲ ಅನುಭವ ಹೊಂದಿರುವಂಥ ಅನುಭವದ ಜೊತೆಗೆ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಇದೊಂಥರ ಟೀಮ್ ತುಂಬ ಅದ್ಭುತವಾಗಿ ಚೆನ್ನಾಗಿದೆ. ಇಲ್ಲಿರುವಂಥ ಪ್ರತಿಯೊಬ್ಬ ಪಾತ್ರಧಾರಿಗಳು, ಹಿರಿಯರೆಲ್ಲರೂ ಆಶೀರ್ವದಿಸಿದ್ದಾರೆ ಈ ಸಿನಿಮಾಕ್ಕೆ. ಖಂಡಿತ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಚ್ಚಳಿಯದಂತೆ ಉಳಿಯುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೆಲ್ಲ ಪತ್ರಿಕಾ ಮಿತ್ರರು ಈ ಸಿನಿಮಾನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಮಾಡಿ ನಮ್ಮ ತಂಡಕ್ಕೆ ಶುಭ ಕೋರಬೇಕಂತ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಹಳ ದಿನ ಆದಮೇಲೆ ನಿಮ್ಮ ಮುಂದೆ ಬರ್ತಿದ್ದೀನಿ. ಇದು ನನಗೆ ಗಂಗಣ್ಣ ನನ್ನ ಎಲ್ಲ ಸಿನಿಮಾಗಳಿಗೂ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದರು. ನನ್ನ ಬಗ್ಗೆ ಅವ್ರಿಗೆ ಅತೀವವಾದ ವಿಶ್ವಾಸ. ಆ ವಿಶ್ವಾಸದ ಫಲವಾಗಿ ಇದೊಂದು ಸಾಹಿತ್ಯ ಕೃತಿ ಆಗೋದಕ್ಕೆ ಸಾಧ್ಯ ಆಯಿತು. ಅವರು ಒಂದು 3 ಆಪ್ಷನ್, ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ದರು, ಮಕ್ಕಳ ಸಿನಿಮಾ ಮಾಡೋಣ ಸ್ವರ್ಣ ಇಟ್ಕೊಂಡು ಅಂತ ಬಂದರು. ನನಗೆ ಮಕ್ಕಳ ಸಿನಿಮಾ ಸ್ವಲ್ಪ ಅದು ಇಲ್ಲಿನ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಂದಾಗಿ ಅದು ನಮಗೆ ಕೈ ಕಚ್ಚತ್ತೆ ಗಂಗಣ್ಣ, ಅದನ್ನು ಮಾಡೋದು ಬೇಡ, ನನ್ನ ಹತ್ರ ಒಂದು ಒಳ್ಳೆ ಸಾಹಿತ್ಯ ಕೃತಿ ಇದೆ, ಅದನ್ನು ಸಿನಿಮಾ ಮಾಡೋಣ ಅಂತ ಹೇಳಿದೆ. ಪರಮ್ ಸರ್ ಬಗ್ಗೆ ಏನಂದರೆ ನನಗೆ ಭಾಳ ಬೆಂಬಲವಾಗಿ ಸಿನಿಮಾಗಳು ಮಾಡಿದಾಗ ನನ್ನ ಜೊತೆಗೆ ಇರ್ತಿದ್ರು. ಒಂದು ಫೈನ್ ಡೇ ಬಂದು ಕೋಕಿಲಮ್ಮನವಳು ಕೋಕಿಲ ಅಂತ ಒಂದು ಸಬ್ಜೆಕ್ಟ್ ಹೇಳಿದ್ರು ನನಗೆ. ಅದು ಪಾತಕಲೋಕ, ಅಂದರೆ ಬೆಂಗಳೂರು ರಾಜಾಜಿನಗರದ ಭಾಗದ ಪಾತಕಲೋಕ ಮತ್ತು ಸಾಮಾನ್ಯರ ಬದುಕರು ಮುಖಾಮುಖಿ ಆಗುವಂಥದ್ದು ಒಂದು ಕತೆ. ಅದನ್ನು ನೀವೇ ಡೈರೆಕ್ಟ್ ಮಾಡಬೇಕು ಅಂತ ನನಗೆ 3-4 ಜನ ಪ್ರೊಡ್ಯೂಸರ್ನೆಲ್ಲ ಪರಿಚಯ ಮಾಡಿಸಿದ್ರು. ಅದಾಗಲಿಲ್ಲ. ಅದು ಯಾವಾಗಲೂ ಒಂದು ಸರಿ ಮಾತಾಡಬೇಕಾದ್ರೆ ಒಬ್ಬರು ಪ್ರೊಡ್ಯೂಸರ್ ಹತ್ರ, ರಮೇಶ್ ಸರ್ ಅಂತ ಅವ್ರ ಹತ್ರ ಹೋದಾಗ ನನಗೆ ಯಾವ್ದಾದ್ರು ಸಾಹಿತ್ಯ ಕೃತಿ ಇದ್ದರೆ ಹೇಳಿ ಅಂತ ಹೇಳಿದ್ರು. ಆವಾಗ ನಾನು ಅವ್ರಿಗೆ ಹೇಳಿದೆ, ನನ್ನ ಹತ್ರ ನಾನು ಶಂಕರ್ ಸರ್ ಜೊತೆಗೆ ಕೆಲಸ ಮಾಡ್ತಿದ್ದಾಗ ಸ್ಮಾಲ್ ಸ್ಕ್ರೀನ್ಗೆ ಇದನ್ನು ಮಾಡಿದ್ವಿ. ಪರಿಸರ ಅನ್ನೋ ಸೀರಿಯಲಲ್ಲಿ ಎಲ್ಲ ಸಾಹಿತ್ಯ ಕೃತಿಗಳನ್ನ ಇಟ್ಕೊಂಡು ಅದು ಸೀರಿಯಲಲ್ಲಿ ಎಪಿಸೋಡ್ಗಳಾಗಿ ಬರ್ತಿದ್ದಾಗ ಇದನ್ನು ಮಾಡಿದರು. ಹಾಗಾಗಿ ಇದನ್ನು ಸಿನಿಮಾ ಮಾಡಬೇಕು ಅಂತ ನನ್ನ ಭಾಳ ದಿನದ ಕನಸು. ನಾನು ಹೇಳಿದೆ, ಇದನ್ನು ನೀವು ಮಾಡಿ ಸರ್, ಇದು ಭಾಳ ಚೆನ್ನಾಗಾಗುತ್ತೆ, ನೀವು ನನಗೆ ಇಷ್ಟೊಂದು ಬೆಂಬಲಿಸ್ತಿದ್ದೀರಿ, ನಾನು ನಿಮಗೆ ಈ ಸಿನಿಮಾ ನೀವು ಮಾಡಿದ್ರೆ ಚೆನ್ನಾಗಾಗುತ್ತೆ, ನಾನು ಸ್ಕ್ರಿಪ್ಟ್ ಮಾಡಿಕೊಡ್ತೀನಿ ಅಂತ ಅವತ್ತು ಹೇಳಿದ್ದೆ. ಹಂಗಾಗಿ ಗಂಗಣ್ಣ ಬದುಕು ಕೇಳೋದಕ್ಕೂ ಪರಮ್ ಸರ್ದು ಇದಾಗೋದಕ್ಕೂ ಕರೆಕ್ಟಾಗಿ ಅದು ಮ್ಯಾಚ್ ಆಯಿತು. ಹಂಗಾಗಿ ಇದು ಕೃತಿ ಆಗೋ ಒಂದು ಕೃತಿ ಸಿನಿಮಾ ಆಗೋ ಒಂದು ಅವಕಾಶ ಸಿಕ್ತು. ಸಾಹಿತ್ಯ ಕೃತಿ ಇದು ಕೆ ಸದಾಶಿವ ಅತ್ಯಂತ ಕನ್ನಡ ಸಾಹಿತ್ಯದ ನವ್ಯ ಕಾಲಘಟ್ಟದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಬರೆದು ಭಾಳ ಬೇಗ ಕಾಲವಾದಂಥ ನಿರ್ದೇಶಕರು. ಶಂಕರಪ್ಪ ಅವರು ನಲ್ಲಿಯಲ್ಲಿ ನೀರು ಬಂತು ವಿದ್ಯಾರ್ಥಿ ದೆಸೆಯಿಂದಾಗಿ ಯಾವುದೋ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಓದಬೇಕಾದ್ರೆ ಮಾಡಿ ಅದಕ್ಕೆ ಸ್ವರ್ಣಕಮಲ ಬಂದಿತ್ತು. ಅದಾದಮೇಲೆ ರಾಮನ ಸವಾರಿ ಸಂತೆಗೆ ಹೊರಟಿತ್ತು, ಅದು ಸಿನಿಮಾ ಆಯಿತು. ಇದು ಭಾಳ ಚೆನ್ನಾಗಿತ್ತು, ಇದನ್ನು ನಾವು ಮಾಡಿದ್ದೀವಿ. ಇನ್ನೂ 2-3 ಕಥೆಗಳು ಅವ್ರದ್ದು ಸಿನಿಮಾ ಆಗುವಂಥ ಎಲ್ಲವನ ಮೇಲೆ ಕುರುಡ ಕೂತಿದ್ದಾನೆ, ಈ ಥರದ್ದು ಇನ್ನೊಂದೆರಡು ಕಥೆಗಳು ಸಿನಿಮಾ ಆಗುವಂಥ ಕಥೆಗಳು. ಭಾಳ ತೀವ್ರವಾಗಿ ಸಾಹಿತ್ಯವನ್ನು ಅನುಭವಿಸಿ ಬರೆದಂಥ ಲೇಖಕ ಕೆ ಸದಾಶಿವ ಅವರು. ಅಷ್ಟು ದೊಡ್ಡ ಸಾಹಿತ್ಯದ್ದು ಸಿನಿಮಾ ಈಗ ನಾವು ಸಿನಿಮಾ ಮಾಡ್ತಿರೋದು ಈ ಸಂದರ್ಭದಲ್ಲಿ, ಹೊಸ ಕಾಲಘಟ್ಟದಲ್ಲಿ ಮತ್ತೆ ಒಂಥರದ್ದು ಸಾಹಿತ್ಯದ ಕೃತಿಗಳು ಸಿನಿಮಾ ಆಗಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡು ಮಾಡಿರೋದು. ಇದಕ್ಕೆ ಬೆಂಬಲವಾಗಿ ಸುಮಕ್ಕ ಮತ್ತು ಗಂಗಣ್ಣ ಅವರು ನಿಂತಿರೋದು.
ಇಡೀ ತಂಡ, ಚಿತ್ರತಂಡ, ಜೈ ಆಗಿರ್ಬೋದು. ಜೈ ನನಗೆ ಮೊನ್ನೆ ನಾಟಕ ಮಾಡಿದ್ವಿ, ಯಾವುದು ಡೈರೆಕ್ಟ್ ಆ್ಯಕ್ಷನ್ ಅಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರದ್ದು ಜೀವನ ಆಧಾರಿತ ನಾಟಕ ನಾನು ಡೈರೆಕ್ಟ್ ಮಾಡಿದ್ದೆ. ಜೈ ಅದರಲ್ಲಿ ಹೋರಾಟಗಾರನಾಗಿ ಭಾಳ ಮುಖ್ಯ ಪಾತ್ರ ಮಾಡಿದ್ರು. ಲಿಖಿತ್ ಅವರು ಗಂಗಾಧರ್ ಅವರು ಮಗ. ಆಮೇಲೆ ಭೂಮಿಕಾ ಗೌಡ ಅವರು ನಮ್ಮ ಮಂಡ್ಯದ ಜರ್ನಲಿಸ್ಟ್ ಅವ್ರ ಮಗಳವರು, ಭಾಳ ಪರಿಚಯ ನನಗೆ. ಅವ್ರ ತಂದೆ ನಾವು ಕಬಡ್ಡಿ ಮಾಡೋ ಸಂದರ್ಭದಲ್ಲೂ ಅವ್ರ ತಂದೆ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದರು. ಇನ್ನು ಸುಲೇಖಾ ಮೇಡಮ್ಮು ಪರಮ್ ಸರ್ ಕಡೆಯಿಂದ ಈ ಸಿನಿಮಾಗೆ ಬಂದರು. ಎಲ್ಲರೂ ಸೇರಿ ಒಂದು ತಂತ್ರಜ್ಞರು, ವಿಶೇಷವಾಗಿ ಇಡೀ ಚಿತ್ರತಂಡ ಎಲ್ಲ ಹೊಸಬ್ರನ್ನ ಇಟ್ಕೊಂಡು ಈ ನಾನು ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಬರೆದು ಈ ಸಿನಿಮಾ ಅವ್ರ ಜೊತೆಗೆ ಇದ್ದೆ ನಾನು. 23 ದಿನದಲ್ಲಿ, ಮತ್ತು ಇದೆಲ್ಲ 23 ದಿನದಲ್ಲಿ ಭಾಳ ಅಚ್ಚುಕಟ್ಟಾಗಿ ಅತ್ಯಂತ ಯಶಸ್ವಿಯಾಗಿ ಚಿತ್ರೀಕರಣ ಮುಗೀತು. ಸಿನಿಮಾ ಏನಾಗಿದೆ ಅಂದರೆ, ಈ ಸಿನಿಮಾದು ಒಟ್ಟು ಆಶಯ ಏನಂದರೆ, ಒಂದು ಸಾಹಿತ್ಯ ಕೃತಿನಲ್ಲಿ ಮೆಸೇಜ್ ಅಂತಿರಲ್ಲ, ಬದುಕಿನ ಒಂದು ಏನದು ಅದರ ಆಶಯ ಇದೆಯಲ್ಲ, ಬದುಕದು ಒಂದು ಅದರದ್ದು ನೋವು, ನಲಿವು ಅಥವಾ ಅದರದ್ದು ಸಂಕೀರ್ಣತೆ ಇದೆಯಲ್ಲ, ಅದಷ್ಟುವನ್ನು ಬಿಚ್ಚಿಕೊಡುತ್ತೆ. ಇದರಲ್ಲಿ ಯಾವುದೇ ಸರಳವಾದ ಮೆಸೇಜ್ ಇರಲ್ಲ, ಭಾಳ ಸಂಕೀರ್ಣವಾದ ಕೃತಿ ಇದು. ಹೆಚ್ಚೆಚ್ಚು ಜನರನ್ನು ತಲುಪಲಿ, ನಮ್ಮ ಸಾಹಿತ್ಯ ಕೃತಿಗಳು ಹೆಚ್ಚೆಚ್ಚು ಸಿನಿಮಾ ಆಗಲಿ ಅನ್ನೋ ಆಶೆ ಜೊತೆಗೆ ನಾನು ಮಾತು ಮುಗಿಸ್ತೀನಿ. ಭಾಳ ದಿನದ ಆದಮೇಲೆ ಎಲ್ಲರೂ ಭೇಟಿ ಮಾಡ್ತಿದ್ದೀನಿ, ಭಾಳ ಸಂತೋಷ ಆಗಿದೆ. ಧನ್ಯವಾದಗಳು. ಸರ್, ಹಂಗೆ ಅದು ಸಾಹಿತ್ಯ ಕೃತಿ ಏನಾಗುತ್ತೆ, ಅದು ಒಂದು ಜಾಗ, ಒಂದು ಕೇಂದ್ರ ಬಿಂದು ಇರುತ್ತಲ್ಲ ಸರ್, ಅದರಿಂದ ಆಚೆಗೆ ಅದರಿಂದ ಈಚೆಗೆ ಎರಡು ಕಡೆಯೂ ಸಾಧ್ಯತೆಗಳಿರುತ್ತೆ. ನಾವು ಅದು ಯಾವ ಜಾಗ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅದು ಚಿತ್ರ ಸಾಹಿತಿ ಅಥವಾ ಚಿತ್ರ ನಿರ್ದೇಶಕರಿಗೆ ಅಥವಾ ಅದ್ರ ಮೇಲೆ ಕೆಲಸ ಮಾಡೋರದ್ದು ಆಯ್ಕೆ ಸರ್. ಅದು ಇಲ್ಲಿ ಇದರಲ್ಲಿ ಏನಂದರೆ, ಅವನು ಎರಡು ಜನರೇಷನ್ ತಳಮಳಗಳದು. ಅವನು ವಿದ್ಯಾರ್ಥಿ ದೆಸೆಯಿಂದಾಗಿದ್ದಾಗ ಅಥವಾ ವಿದ್ಯಾರ್ಥಿ ಪಾಠ ಮಾಡ್ತಿದ್ದು ಒಬ್ಬ ಮೇಷ್ಟ್ರಾಗಿದ್ದಾಗ ಅವನ ತಳಮಳ ಇದೆಯಲ್ಲ, ಅವ್ರು ಪ್ರಿನ್ಸಿಪಲ್ ಆಗಿ ಕೂತ್ಕೊಂಡಾಗ ವಿದ್ಯಾರ್ಥಿಗಳ ತಳಮಳನ ನೋಡಿ ಅವನು ಅನುಭವಿಸೋದಿದೆಯಲ್ಲ, ಅದೊಂದು ಜವಾಬ್ದಾರಿಯುತವಾದ ನಡೆ ಅದು. ಆ ಪಾತ್ರವನ್ನು ಅತ್ಯಂತ ಸಂಕೀರ್ಣವಾಗಿ, ಅತ್ಯಂತ ಭಾಳ ಭಾವತೀವ್ರವಾಗಿ ಕೆ ಸದಾಶಿವ ಅವರು ನಿರ್ವಹಿಸ್ತಾರೆ. ಎರಡು ಕಡೆ ಇಂಟೆಲೆಕ್ಚುಯಲ್ ಆಗೋ ಹೌದು, ಆ್ಯಸ್ ಎ ಕಾಮನ್ ಮೆನ್ ಆಗೋ ಎರಡನ್ನ ಬ್ಯಾಲೆನ್ಸ್ ಮಾಡಿದಾರಲ್ಲ ಆ ಸಾಹಿತ್ಯ ಕೃತಿನಲ್ಲಿ, ಅದು ಭಾಳ ವಿಶೇಷವಾದ ಆಟ.